सन्नवदं ध्यायेत् सर्वविघ्नोपशान्तये। ओम आरोग्यं प्रददातु नो दिनकरः चन्द्रो यशो निर्मलं भूतिं भूमि सतः सुधांशतनयो प्रज्ञां गुरुर्गौरवं काव्यकोमलवाग्विलासमतुलं मन्दोमुदं सर्वदा राहुर्बाहुबलं करोतो विरोधशमनं केतुः कुलोस उन्नतिं करोः नित्यं प्रीतिकरा भवतो भवन्ता श्री सर्वेण कुलग्रहाः। ओम नमो सूर्या पितामहो व्यास वसिष्ठो अत्रि पराशरः कश्यपो नारदो गर्ग्यः मरिचिर्मनुरङ्गिराः लोमशः पौलशश्चैव चवनो यवनो भृगुः शौनकः अष्टादशे वेदे ज्योतिषशास्त्रप्रवर्तकाः। ओम शांति शांति शांति। ನಿನ್ನೆ ಪಾಠದ ಬಗ್ಗೆ ಏನಾದರೂ ಡೌಟ್ ಇದ್ರೆ ಮಾತಾಡಬಹುದು ಯಾರಾದರೂ. ನಿನ್ನೆವರೆಗೂ ಏನ್ ಪಾಠ ಮಾಡಿದೀವಿ ಅಂದ್ರೆ ಮೊನ್ನೆ ಒಂದು ವಾರದಿಂದ ಏನ್ ಪಾಠ ಮಾಡಿದೀವಿ, ಏನಾದ್ರು ಡೌಟ್ ಇದ್ರೆ ಕೇಳಬಹುದು. ಡೌಟ್ ಇಲ್ಲ, ಕ್ಲಿಯರ್ ಆಗಿದೆ ಅಂದ್ರೆ ಮುಂದಕ್ಕೆ ಹೋಗ್ಬೋದು. ನನಗೆ ಅರ್ಥವೇ ಆಗಿಲ್ಲ ಅಂತ ಹೇಳಿದ್ರು ಡೌಟ್ ಇಲ್ಲ ಅಂತಾನೆ ಅರ್ಥ. ಅದು ಡೌಟೇ ಇಲ್ಲ ಅಂತ ಹೇಳಿದ್ರೆ ಎರಡು ತರ, ಒಂದು ಕಂಪ್ಲೀಟ್ ಆಗಿ ತಿಳ್ಕೊಂಡು ಸಂತೋಷವಾಗಿರೋದು, ಒಂದು ಅರ್ಥವೇ ಆಗಿಲ್ಲ ಅಂತ ಹೇಳಿದ್ರೆ ನೋಡೋಣ ಮುಂದಕ್ಕೆ ಯಾವತ್ತಾದ್ರೂ ಅರ್ಥವಾಗತ್ತಾ, ಮುಂದಕ್ಕೆ ಯಾವ್ದಾದ್ರು ಅರ್ಥವಾಗತ್ತಾ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡು ಕೇಳೋದು. ನೀವಿವಾಗ ಯಾವ ತರ ಸೆಕೆಂಡ್ ಕ್ಯಾಟಗರಿನ ಫಸ್ಟ್ ಕ್ಯಾಟಗರಿನ ಅಂತ ಗೊತ್ತಿಲ್ಲ, ಯಾಕಂದ್ರೆ ಯಾರು ಓಪನ್ ಅಪ್ ಆಗ್ತಾ ಇಲ್ಲ. ಮಾತಾಡಿದ್ರೆ ನಮಗೆ ಅರ್ಥವಾಗತ್ತೆ ಏನು ಎತ್ತ ಅಂತ. ಓಕೆ, ಸೊ ಇದುವರೆಗೆ ನಾವೇನ್ ಮಾಡಿದೀವಿ, ಜ್ಯೋತಿಷ್ಯ ಅಂದ್ರೇನು, ಜ್ಯೋತಿಷ್ಯ ಶಾಸ್ತ್ರ ಹೇಗೆ ಬಂತು, ಅದರ ಅಭಿವೃದ್ಧಿ ಹೇಗಾಯಿತು, ಅದು ಎಲ್ಲಿಂದ ಮೂಲ ಎಲ್ಲಿಂದ ಬಂತು, ಅದನ್ನ ಅಭಿವೃದ್ಧಿ ಪಡಿಸಿದಂಥವರು ಯಾರು ಅಂತ ನೋಡ್ಕೊಂಡು ಬಂದಿದ್ದೀವಿ. ನೋಡ್ಕೊಂಡು ಬಂದು ಬ್ರಹ್ಮಾಂಡಕ್ಕೆ ಹೋದ್ವಿ. ಬ್ರಹ್ಮಾಂಡದಲ್ಲಿ ಸೃಷ್ಟಿಯನ್ನ ಮಾಡ್ದ ಅಂತ ಹೇಳಿದ್ವಿ. ಸೃಷ್ಟಿಯೊಳಗಡೆಯಿಂದ ಗಣವಸ್ತು ಸ್ಫೋಟವಾಯಿತು. ಸ್ಫೋಟವಾದ ಮೇಲೆ ಮಿಲ್ಕಿ ವಿ ಗ್ಯಾಲಕ್ಸಿ ಆಯಿತು. ಆ ಮಿಲ್ಕಿ ವಿ ಗ್ಯಾಲಕ್ಸಿ ಒಳಗಡೆ ಒಂದು ನಕ್ಷತ್ರ ಪುಂಜಗಳು, ನಕ್ಷತ್ರ ಗುಂಪುಗಳಿದಾವೆ ಅಂತ ಹೇಳಿದ್ವಿ. ಅದರಲ್ಲಿ ಈಗ ನಾವಿರುವಂತಹ ಒಂದು ನಕ್ಷತ್ರ ಪುಂಜ ಬಂದು ಸೂರ್ಯ. ಆ ಸೂರ್ಯನನ್ನ ನಾವು ನೋಡಿದಾಗ ಸೂರ್ಯನ ಸುತ್ತಲೂ ಸಹ ಸಾಕಷ್ಟು ನಕ್ಷತ್ರಗಳಿದಾವೆ. ಆ ಸೂರ್ಯನ ಗುರುತ್ವಾಕರ್ಷಣೆ ಒಳಗಡೆನೆ ಪ್ರಪಂಚ ನಡೀತಾ ಇರೋದು, ನಿಂತ್ಕೊಂಡಿರೋದು. ಸೂರ್ಯನಿಗೆ ಯಾವುದೇ ಒಂದು ಕಾಲಮ್ ಹಾಕಿನೋ ಬೀಮ್ ಹಾಕಿನೋ ನಿಲ್ಸಿಲ್ಲ ಅಲ್ಲಿ. ಅದು ಪಾಡಕ್ಕೆ ಅದು ತನ್ನಷ್ಟಕ್ಕೆ ತಾನೇ ನಿಂತ್ಕೊಂಡಿದೆ. ತನ್ನಷ್ಟಕ್ಕೆ ತಾನೇ ನಿಂತ್ಕೊಳ್ಳಕ್ ಸಾಧ್ಯ ಇದೆಯಾ ಯಾವ್ದಾದ್ರು ಅಂದ್ರೆ ಇಲ್ಲ. ಮತ್ತೆ ಹೇಗೆ ನಿಂತ್ಕೊಳ್ಳಕ್ ಸಾಧ್ಯ ಅಂದ್ರೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಫೋರ್ಸು, ಗುರುತ್ವಾಕರ್ಷಣೆಯಿಂದ ನಿಂತ್ಕೊಂಡಿರ್ತದೆ. ಅದು ಯಾವ್ದಪ್ಪ ಅಂತಂದ್ರೆ ಮೇರು ಪರ್ವತ. 30,000 ಕಿಲೋಮೀಟರ್ ಎಲೆಕ್ಟ್ರಿಕ್ ಲೈಟ್ ಎನರ್ಜಿ, ಲೈಟ್ ಇಯರ್ಸ್ ಅಲ್ಲಿ ನಾವು ನೋಡಿದಾಗ ಮೇರು ಪರ್ವತದಿಂದ ಸೂರ್ಯ ಇರ್ತಕ್ಕಂಥದ್ದು 30,000 ಕಿಲೋಮೀಟರ್ ಅಂತ ಹೇಳಿದ್ವಿ. ಅದರ ಸುತ್ತಲೂ ಕೋಟ್ಯಾನು ಕೋಟಿ ನಕ್ಷತ್ರಗಳಿದಾವೆ. ಅದನ್ನ ನಾವು ಬರಿಗಣ್ಣಲ್ಲಿ ನೋಡಿದಾಗ ಒಂದು 20 ಕಾಣುತ್ತೆ, ಒಂದು 10 ಸೆಂಟಿಮೀಟರ್ ನೋಡಿದಾಗ 100 ಕಾಣುತ್ತೆ, 2 ಇಂಚ್ 5 ಅದು 3 ಫೀಟ್ ಅಲ್ಲಿ ನೋಡಿದಾಗ ಸುಮಾರು 200 ಕೋಟಿ ನಕ್ಷತ್ರಗಳು ಕಾಣುತ್ತೆ ಅಂತ ಹೇಳಿದ್ದಾರೆ. ಆ 200 ಕೋಟಿ ನಕ್ಷತ್ರಗಳಲ್ಲೂ ನಮಗೆ ಕಾಣುವಂತ ನಕ್ಷತ್ರಗಳು ಎಷ್ಟಪ್ಪ ಅಂತ ಹೇಳಿದ್ರೆ, ನಮ್ಮ ಆ ಒಂದು ಸೂರ್ಯನ ಮಧ್ಯರೇಖೆಯಿಂದ ನೋಡಿದಾಗ ಸೆಂಟರ್ ಪಾಯಿಂಟ್ ಮಾಡಿ ಮೇಲ್ಗಡೆ ಕೆಳಗಡೆ ನೋಡಿದಾಗ ನಮಗೆ ಈಗ ಕಾಣುವಂಥದ್ದು ಮಾತ್ರ ಹೀಗೆ ಇಷ್ಟೇ ಕಾಣೋದು. ಒಬ್ಬ ಮನುಷ್ಯ ಮುಂದೆ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದಾನೆ ಅಂತಂದ್ರೆ ಇಷ್ಟೇ ಕಾಣೋದು. ಪಕ್ಕದಲ್ಲಿ ಈ ಕಡೆ 90 ಡಿಗ್ರಿ ಹಿಂದ್ಗಡೆ ಎಲ್ಲ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಅದೇ ತರನೇ ಆ ಸೂರ್ಯನ ಫೋರ್ಸ್ಗಳು ಏನ್ ಬೆಳಕು ಬೀಳ್ತಾ ಇದೆಯೋ ಆ ಬೆಳಕಲ್ಲಿ ಕಂಡಂತಹ ನಮಗೆ ಚಿತ್ರಣಗಳನ್ನ ಮಾತ್ರ ನಾವು ತಗೊಂಡಿದೀವಿ ಅಂತ ನಿನ್ನೆ ನಾವು ನೋಡಿದ್ವಿ. ಯಾವ್ದ್ರಲ್ಲಿ ನೋಡಿದ್ವಿ, ಒಂದು ಡಯಾಗ್ರಾಮ್ ಅನ್ನ ಹಾಕಿ ಆ ಡಯಾಗ್ರಾಮ್ ಅಲ್ಲಿ ನೋಡಿದ್ವಿ. ನೋಡಿ ಈ ತರ ನಾವು ನಿನ್ನೆ ನೋಡಿದ್ವಿ. ಅಂದ್ರೆ ಈ ಬೆಲ್ಟ್ ಇದೆಯಲ್ಲ, ಈ ಸೆಂಟರ್ ನೋಡಿ ಕಾಣ್ತಾ ಇದೆಯಲ್ಲ, ಬೋರ್ಡ್ ಕಾಣ್ತಾ ಇದೆಯಲ್ಲ, ಈ ಒಂದು ಸೆಂಟ್ರಲ್ ಲೈಟ್ ಬಂದು ಸೆಂಟ್ರಲ್ ಲೈನು, ಈ ಸೆಂಟ್ರಲ್ ಲೈನ್ ರೆಡ್ ಆಗಿ ಕಾಣ್ತಾ ಇರೋದು ಬಂದು ಸೂರ್ಯನ ಒಂದು ಆರ್ಬಿಟ್. ಅದು ಸೂರ್ಯನ ಮಧ್ಯದ ರೇಖೆಯ ಒಂದು ಆರ್ಬಿಟ್. ಆ ಮಧ್ಯದ ರೇಖೆಯಲ್ಲಿಂದ ಮೇಲ್ಗಡೆ ಮತ್ತೆ ಕೆಳಗಡೆ ಎಷ್ಟು ಕಾಣ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಈ ಮೇಲ್ಗಡೆಗೆ ಒಂದು 8 ಡಿಗ್ರಿಯಿಂದ 9 ಡಿಗ್ರಿ, ಕೆಳಗಡೆ 9 ಡಿಗ್ರಿ, ಅಂದ್ರೆ ಟೋಟಲ್ 8 ರಿಂದ 9 ಅಥವಾ 8 ರಿಂದ 9 ಟೋಟಲ್ 18 ಡಿಗ್ರಿ.
ಈ 18 ಡಿಗ್ರಿ ವ್ಯಾಪ್ತಿಯ ಒಳಗಡೆ ನಕ್ಷತ್ರ ಮಂಡಲಗಳು ಇದಾವೆ. ನಕ್ಷತ್ರ ಅದು ಚಲನೆಯಾಗಲ್ಲ, ಸ್ಥಿರವಾಗಿರ್ತಕ್ಕಂಥದ್ದು ಅಂತ ನೋಡಿದ್ವಿ. ಸೊ ನೋಡಿ ಇದು ಹೆಂಗಿದೆ ನೋಡಿ, ಕಾಣ್ತಾ ಇದೆಯಾ? ಈ ರೌಂಡ್ ಅಲ್ಲಿ ಈ ಸೂರ್ಯನ ಬೆಲ್ಟ್ ರೌಂಡ್ ಆಗಿ ಕಾಣ್ತಾ ಇದೆಯಲ್ವಾ, ಇದರ ಸುತ್ತಲೂ ಇರುವಂತದ್ದು ನಕ್ಷತ್ರ ಮಂಡಲ. ಆ ನಕ್ಷತ್ರದ ಮಂಡಲದ ಮುಖಾಂತರವಾಗಿನೇ ನಾವು ಎಲ್ಲಾ ವ್ಯವಹಾರಗಳನ್ನ ಮಾಡ್ತಿರೋದು. ಒಂದು ಗ್ರಹ ಎಲ್ಲಿದೆ, ಒಂದು ರಾಶಿ ಎಲ್ಲಿದೆ, ಒಂದು ಲಗ್ನ ಎಲ್ಲಿದೆ ಅಂತ ನೋಡಬೇಕು ಅಂತಂದ್ರೆ ನಕ್ಷತ್ರವೇ ಆಧಾರ. ನಕ್ಷತ್ರಕ್ಕೆ ಮೊದಲನೇ ಪ್ರಾಮುಖ್ಯತೆ. ಕರೆಕ್ಟ್ ಆಗಿ ನೋಡಬೇಕು ಅಂತಂದ್ರೆ ಒಂದು ಗ್ರಹ ಯಾವ ಕೆಲಸನೂ ಮಾಡಲ್ಲ. ಯಾವ ಗ್ರಹ ಕೆಲಸ ಮಾಡಬೇಕಾದ್ರೆ ಯಾವ ನಕ್ಷತ್ರದಲ್ಲಿ ಸ್ಥಿತವಾಗಿರುತ್ತೋ ಆ ನಕ್ಷತ್ರದ ಇನ್ಫ್ಲೂಯೆನ್ಸಿನಿಂದ ಆ ಗ್ರಹ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳೋದು. ಹಾಗಾದ್ರೆ ನಾವು ನಕ್ಷತ್ರಕ್ಕೆ ಮುಖ್ಯವಾದಂತ ಪ್ರಾಮುಖ್ಯತೆಯನ್ನ ಕೊಡಬೇಕು ಅಂತ ನೋಡಿದ್ವಿ. ಒಟ್ಟು 27 ನಕ್ಷತ್ರಗಳಿದಾವೆ ಅಂತ ಲೆಕ್ಕ ಮಾಡಿದ್ದಾರೆ. ಕೋಟ್ಯಾನುಕೋಟಿ ನಕ್ಷತ್ರಗಳಿದ್ದಾರೆ ಅಂತ ಹೇಳಿದ್ರಲ್ಲ ಸರ್, ಕೋಟ್ಯಾನುಕೋಟಿ ನಕ್ಷತ್ರಗಳಿದ್ದಾರೆ ಅಂತ ಹೇಳಿದ್ರಲ್ಲ ಸರ್, ಮತ್ತೆ 27 ನಕ್ಷತ್ರ ಹೇಗ್ ಬಂತು ಅಂತ ನೋಡಿದಾಗ ಒಂದು ಸರ್ಟನ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ನೋಡಿ, ಸರ್ಟನ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಕಾಲ್ಪನಿಕವಾದ ಒಂದು ರೇಖೆಯನ್ನ ಎಳೆದು ನೋಡಿದಾಗ, ಕಾಲ್ಪನಿಕವಾದ ಒಂದು ರೇಖೆಯನ್ನು ಹಿಡ್ಕೊಂಡು ಎಳೆದು ನೋಡಿದಾಗ ನಮಗೆ ಕಂಡಂತ ದೃಶ್ಯಗಳನ್ನ, ಒಂದು ರೂಪ ರೇಖೆಗಳನ್ನ ನೋಡಿಕೊಂಡು ಆಧಾರವಾಗಿ ಇಟ್ಕೊಂಡು ಅದಕ್ಕೆ ಒಂದು ಹೆಸರನ್ನು ಕೊಡುತ್ತಾ ಇದನ್ನ ಒಂದು ನಕ್ಷತ್ರ ಅಂತ ತೀರ್ಮಾನ ಮಾಡಿಕೊಂಡ್ರೆ ಹೊರತು ಕಂಪ್ಲೀಟ್ ಆಗಿ ಒಂದು ಅಶ್ವಿನಿ ನಕ್ಷತ್ರ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಒಂದೇ ನಕ್ಷತ್ರ ಅಲ್ಲ. ಆ ನಕ್ಷತ್ರದೊಳಗಡೆ ಸಾಕಷ್ಟು ಬೇರೆ ಬೇರೆ ನಕ್ಷತ್ರಗಳು ಸೇರ್ಕೊಂಡು ಟ್ರಾವೆಲ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ನಾವು ನಕ್ಷತ್ರದ ಪುಂಜಗಳು ಅಂತ ಕರೆಯೋದು. ಅವಾಗ ನಾವೇನ್ ಮಾಡ್ಬೇಕು, ಇವಾಗ ಬೇಸಿಕಲಿ ಫಸ್ಟ್ ತಿಳ್ಕೊಳ್ಬೇಕಾಗಿರೋದು ಎಷ್ಟು ನಕ್ಷತ್ರಗಳಿದಾವೆ, ಆ ನಕ್ಷತ್ರಗಳ ರೂಪ ಏನು, ಆ ನಕ್ಷತ್ರಗಳ ಕ್ವಾಲಿಟಿ ಏನು, ನಕ್ಷತ್ರಗಳ ಕೆಲಸ ಏನು ಅಂತ ನಾವು ಬೇಸಿಕಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಜ್ಯೋತಿಷ್ಯ ತುಂಬಾ ಚೆನ್ನಾಗಿರುತ್ತೆ. ಕಪ್ಪೆ ತರ ಎಗರ್ಕೊಂಡು ಹೋಗ್ಬಿಟ್ರೆ ನೀವು ಜ್ಯೋತಿಷ್ಯ ನಿಮಗೆ ಕಡಲೆ ಕಾಲ ಆಗ್ಬಿಡುತ್ತೆ, ಕಬ್ಬಿಣದ ಕಡಲೆ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನು ನಿನ್ನೆ ಒಂದು ಚಾರ್ಟ್ ಅನ್ನ ಬರೆಸ್ದೆ. ಆಮೇಲೆ ಇವತ್ತು ಹೇಳಿ ಅಂತ ಹೇಳಿದ್ದೆ. ಇವತ್ತು ನಾನು ಯಾರನ್ನ ಕೇಳ್ತೀನೋ ಅವ್ರು ಹೇಳಬೇಕು ಅಂತಾನು ಹೇಳಿದ್ದೆ. ಓಕೆ, ಯಾರು ನೆನ್ನೆ ವೀಣಾ ಇದ್ರಾ? ವೀಣಾ ಹೇಳಿ, 27 ನಕ್ಷತ್ರಗಳು ಲೈನ್ ಆಗಿ ಹೇಳಿ ನೋಡೋಣ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಉಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ ನಕ್ಷತ್ರ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ. ಅದರಲ್ಲಿ 28ನೇ ನಕ್ಷತ್ರ ಇದೆ ಅಂತ ಹೇಳಿದ್ದೆ. 28ನೇ ನಕ್ಷತ್ರ ಎಲ್ಲಿ ಬರುತ್ತೆ? ಉತ್ತರ ಆಷಾಢ ಮತ್ತೆ ಶತಭಿಷ ನಕ್ಷತ್ರ ಮಧ್ಯದಲ್ಲಿ ಬರುತ್ತೆ. ಅಲ್ಲ 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 ಅಲ್ಲ, ಒಂದ್ ನಿಮಿಷ ಸರ್, ಬರ್ಕೊಂಡಿದ್ದೀನಿ. ಓಕೆ ಓಕೆ, ಮತ್ತು ಶ್ರವಣ ನಕ್ಷತ್ರ ಮಧ್ಯದಲ್ಲಿ ಬರುತ್ತೆ. ಅದು ತುಂಬಾ ಚಿಕ್ಕದಾಗಿರೋದ್ರಿಂದ ಅದನ್ನ ತಗೊಂಡಿಲ್ಲ. ಹೌದು, ಆದ್ರೆ ಅದ್ರಲ್ಲೂ ಫಲ ಹೇಳಬಹುದು. ಅದ್ರಲ್ಲೂ ಯಾವ್ದಾನ ಒಂದು ಗ್ರಹ ಕರೆಕ್ಟ್ ಆಗಿ ನಿಂತ್ಕೊಂತು ಅಂದ್ರೆ, ಲಗ್ನ ಬಿತ್ತು ಅಂದ್ರೆ ಅದೊಂಥರ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರುತ್ತೆ ಆ ಲಗ್ನ. ಅಭಿಜಿತ್ ಲಗ್ನ ಅಂತ ಅಭಿಜಿನ್ ನಕ್ಷತ್ರ ಅಂತ, ಅಭಿಜಿತ್ ನಕ್ಷತ್ರ ಅಂತ. ಅಭಿಜಿನ್ ಲಗ್ನ ಬೇರೆ, ಅಭಿಜಿನ್ ಲಗ್ನ ಬೇರೆ, ಅಭಿಜಿತ್ ನಕ್ಷತ್ರ ಅದು. ಓಕೆ, ಸೊ ಇಲ್ಲಿ ನೀವು ಈ ಒಂದು ಚಾರ್ಟ್ ಇವಾಗ ರೆಡಿ ಮಾಡ್ತಿರಲ್ವಾ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ನಕ್ಷತ್ರ, ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ, ಇದು ಯಾವ್ದೋ ಬೇಸಿಕ್ ಇದನ್ನ ಕಟ್ಕೊಂಡು ನಾವೇನ್ ಮಾಡೋಣ ಅಂದ್ಕೊಂಡು ಬಿಟ್ಬಿಟ್ಟು ಹೋಗ್ಬಿಡ್ತೀವಿ. ಇದನ್ನ ಯಾರ ಒಳ್ಳೆ ಎಕ್ಸ್ಪೀರಿಯನ್ಸ್ ಜ್ಯೋತಿಷಿಗಾರರು 10 ವರ್ಷ 20 ವರ್ಷ ಮಾಡಿರೋನ್ನ ತಗೊಂಡು ಕೇಳಿದ್ರು ಹೇಳಲ್ಲ. ಯಾಕಂದ್ರೆ ಅದೇನೋ ಅವಾಗ ಏನೋ ಹೇಳ್ಕೊಟ್ರು ಸರ್, ಏನೋ ಕೇಳ್ಕೊಂಡ್ರಿ ಸಾರ್ ಅಂತಾರೆ. ಇದ್ರೊಳಗೆ ಇರೋ ವಿಚಾರ ಬೇರೆ ಯಾವ್ದ್ರಲ್ಲೂ ಸಿಕ್ಕಲ್ಲ ನಿಮ್ಗೆ. ಅರ್ಥವಾಯ್ತಾ? ನೋಡಿ, ಅವ್ರೇನ್ ಹೇಳ್ತಾರೆ, ಅಶ್ವಿನಿ ನಕ್ಷತ್ರ ಅಂತ ಬರ್ದ್ವಿ. ಅಶ್ವಿನಿ ನಕ್ಷತ್ರದ ಸಂಖ್ಯೆ ಎಷ್ಟು? 3 ಅಂತ. 3 ಅಂದ್ರೆ ಏನು? 3 ನಕ್ಷತ್ರಗಳು ಸೇರ್ಕೊಂಡು ಹಿಂಗೆ 3 ನಕ್ಷತ್ರಗಳು ಸೇರ್ಕೊಂಡು ಅದು ಒಂಥರ ಫಾರ್ಮೇಶನ್ ಆಗುತ್ತೆ ಹಿಂಗೆ. ಆ ಮುಖವನ್ನ ನೋಡಿದಾಗ ಹೆಂಗ್ ಕಾಣುತ್ತದೋ ಅಶ್ವದ ತರ ಕಾಣ್ತು ಅಂತೇಳಿ, ಅದಕ್ಕೋಸ್ಕರ ಅದಕ್ಕೆ ಅಶ್ವಿನಿ ನಕ್ಷತ್ರ ಅಂತ ಹೆಸರನ್ನ ಕೊಟ್ರು.
ನೋಡಿ ಅಮ್ಮಡಾಗ ಅವ್ರು ಏನ್ ಮಾಡಿದ್ರು, ಅದಕ್ಕೆ ಒಬ್ಬರ ನಕ್ಷತ್ರ ಅಧಿಪತಿ, ಆ ನಕ್ಷತ್ರಕ್ಕೆ ಅಧಿಪತಿ ಯಾರಪ್ಪ ಅಂದ್ರೆ ಕೇತು, ಅದರ ಅಧಿದೇವತೆ ಯಾರಪ್ಪ ಅಂದ್ರೆ ಅಶ್ವಿನಿ ದೇವತೆ, ಅದರ ಗುಣ ಯಾವ್ದಪ್ಪ ಅಂದ್ರೆ ಶುಭ ಗುಣ, ವಿಶೇಷವಾದ ಗುಣ ಯಾವ್ದಪ್ಪ ಅಂತಂದ್ರೆ ಅದು ಕ್ಷಿಪ್ರವಾಗಿರುವಂತದ್ದು, ಅದು ಗಂಡು ಕುದುರೆ, ಅದನ್ನ ಗಂಡು ಕುದುರೆ ಅಂತ ಕರೀತಾರೆ. ನೋಡಿ ಇಷ್ಟು ಹೇಳಿದ್ವಲ್ಲ, ಇದನ್ನ ಇಟ್ಕೊಂಡು ನೀವು ಹೆಂಗೆ ಪ್ರೆಡಿಕ್ಷನ್ ಹೇಳೋದು? ಇದನ್ನ ಇಟ್ಕೊಂಡು ನೀವು ಹೆಂಗೆ ಪ್ರೆಡಿಕ್ಷನ್ ಹೇಳೋದು? ಯಾರಾದರೂ ಲಗ್ನ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಶ್ವಿನಿ ನಕ್ಷತ್ರ ಒಂದು ಲಗ್ನ ಬಿದ್ದಿದೆ ಅಂತ ಹೇಳಿದ್ರೆ ಅವರ ಆಕಾರ, ಅವರ ಕ್ವಾಲಿಟಿ, ಅವರ ಕ್ಯಾರೆಕ್ಟರು ಇದರಲ್ಲೇ ಇರುತ್ತೆ. ನೀವಿಲ್ಲಿ ಸ್ಟಡಿ ಮಾಡಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಕುದುರೆ ಅಂದ್ರೆ ಹೇಗಿರುತ್ತೆ, ಅದರ ರೂಪ ಏನು, ನೀ 3 ಪಾಯಿಂಟ್ ತಿಳ್ಕೊಳ್ಬೇಕು. ಒಂದು ಗುಟ್ಟು ಹೇಳ್ಕೊಡ್ತೀನಿ, ತಿಳ್ಕೊಂಬಿಡಿ. ಯಾಕೆ ಅವರು ಪ್ರಾಣಿಯನ್ನ ಕೊಡ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಅದರ ನೀವು 3 ಗುಣಗಳನ್ನ ತಿಳ್ಕೊಂಡ್ರೆ ಸಾಕು. ಪೂರ್ತಿ ತಿಳ್ಕೊಬೇಕು, ಅದು ಹೇಗೆ ಹುಟ್ಟುತ್ತೆ, ಅದರ ಕ್ಯಾರೆಕ್ಟರ್ ಏನು, ಅದರ ಡಿಸ್ಕವರಿ ತರ ನಾವು ನೋಡಬೇಕು. ಈಗ ನಮ್ಗೆ ಅದಕ್ಕೆ ಟೈಮ್ ಇಲ್ಲ, ಇದು ತಿಳ್ಕೊಳ್ಳೋದೇ ದೊಡ್ಡ ಕಷ್ಟ, ಇನ್ನು 17 ತಿಳ್ಕೊಳ್ಳೋದು ನಾವು. ಬಟ್ ಸಾಧನೆ ಮಾಡೋಂಥವ್ರು ನೀವು ಡಿಸ್ಕವರಿ ಚಾನಲ್ ತರ ಅದನ್ನ ಸ್ಟಡಿ ಮಾಡ್ಬೇಕು. ಅಶ್ವಿನಿ ದೇವತೆಗಳಂದ್ರೆ ಯಾರು ಅಂತ ಹುಡುಕ್ಬೇಕು, ಗ್ರಂಥಗಳನ್ನು ಹುಡುಕ್ಬೇಕು, ಪುರಾಣಗಳನ್ನು ಹುಡುಕ್ಬೇಕು, ಸ್ವಲ್ಪ ವರ್ಕ್ ಮಾಡಬೇಕು. ಅಶ್ವಿನಿ ದೇವತೆಗಳು ಯಾರು, ಎಲ್ಲಿಂದ ಬಂದ್ರವರು, ಏನಂಗಂದ್ರೆ ಅಂತ. ಕುದುರೆಯ ಕೆಲಸ ಏನು, ಏನೇನ್ ಮಾಡುತ್ತದೋ ಅದರಲ್ಲಿ ಎಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಕು. ಮುಖ್ಯವಾಗಿ ನೀವು ಅದರ ತಿನ್ನೋದು, ಉಣ್ಣೋದು, ಮಲಗೋದು, ರೀಪ್ರೊಡಕ್ಟಿವ್ ಅಂದ್ರೆ ಸೆಕ್ಷುವಲ್ ರೀಪ್ರೊಡಕ್ಟಿವ್ ಹೇಗ್ ಮಾಡುತ್ತೆ, ಆಹಾರ ವಿಹಾರ ನಿದ್ರೆ, ಆಹಾರ ವಿಹಾರ ನಿದ್ರೆ ಹೇಗ್ ಮಾಡುತ್ತದೋ ಅನ್ನೋದನ್ನ ಬೇಸ್ ಮಾಡಿ ನೀವು ಆ ಕ್ಯಾರೆಕ್ಟರ್ನ ಆ ವ್ಯಕ್ತಿಗೆ ಹೇಳಿದ್ರೆ 100% ಮ್ಯಾಚ್ ಆಗುತ್ತೆ, 100% ಮ್ಯಾಚ್ ಆಗುತ್ತೆ. ಕ್ಷಿಪ್ರ ವೇಗವಾಗಿ, ಕುದುರೆ 4 ಕಾಲಿನ ಪ್ರಾಣಿ, 4 ಕಾಲಿಂದೆ, ಪ್ರಾಣಿ ಎಲ್ಲ 4 ಕಾಲೇ ಇರುತ್ತೆ, ಅದರಲ್ಲಿ ಏನು ದೊಡ್ಡ ವಿಷಯ ಅಲ್ಲ. ಬಟ್ ಕುದುರೆಗೆ ಆದಂತ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರುತ್ತಲ್ವಾ. ನಾಯಿಗೂ 4 ಕಾಲೆ, ಸಿಂಹಕ್ಕೂ 4 ಕಾಲೆ, ಆನೆಗೂ 4 ಕಾಲೆ, ಕೋತಿಗೂ 4 ಕಾಲೆ, ಕುದುರೆಗೂ 4 ಕಾಲೆ. ಬಟ್ ಕುದುರೆ, ಕತ್ತೆ, ನಾಯಿ ಅನ್ಬೇಕಾದ್ರೆ ಒಂದು ಡಿಫ್ರೆನ್ಸ್ ಗೊತ್ತಾಗತ್ತಲ್ಲ ನಿಮಗೆ, ಅದನ್ನ ನೀವು ಫೋಕಸ್ ಮಾಡಿ ಹಿಡಿಬೇಕು. ದಿಸ್ ಇಸ್ ದ ಬೇಸಿಕ್ ಟೆಕ್ನಿಕ್ ಜ್ಯೋತಿಷ್ಯ. ಇದನ್ನೆಲ್ಲ ನೀವು ಪುಸ್ತಕದಲ್ಲೆಲ್ಲ ಹುಡುಕೋದು ಸಿಕ್ಕಲ್ಲ. ಅವ್ರು ಏನ್ ಮಾಡಿದ್ದಾರೆ ನಮ್ಮ ಋಷಿಮುನಿಗಳು, ಮುಂದೆ ಬರುವಂತವರು ಅಧ್ಯಯನವನ್ನ ಮಾಡಬೇಕಾದ್ರೆ ಕುತ್ಕೊಂಡು ಅವರು ಇಷ್ಟು ಲಕ್ಕ ಪಟ್ಟ ಪಕ್ಕ 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 ಅಂತ ಬರೆಯಕ್ ಆಗ್ಲಿಲ್ಲ ಅಂತೇಳಿ ಯಾವುದೋ ಒಂದು ಸಿಂಬಾಲಿಕ್ ಅನ್ನ ತಂದು ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರು. ನೀನ್ ಸ್ಟಡಿ ಮಾಡ್ಕೊಳಯ್ಯ, ನಿನಗೇನ್ ಕೆಲಸ, ನೀನ್ ಸ್ಟಡಿ ಮಾಡ್ಕೋ. ಯಾಕಂದ್ರೆ ಕಾಲ ದೇಶ ವರ್ತಮಾನ ಆದಾಗ ಅದು ಬದಲಾವಣೆ ಆಗ್ತಾ ಇರುತ್ತೆ. ಆ ಕುದುರೆ ಅಂತಕ್ಕಂಥದ್ದು ನಾವು ಆದಿ ಕಾಲದಲ್ಲಿ ನೋಡಿದಾಗ ಏನ್ ಮಾಡೋದು, ಅಶ್ವಮೇಧ ಯಾಗಕ್ಕೆ ಯಾಕೆ ಆನೆ ಕಳಿಸ್ಬೋದಾಗಿತ್ತಲ್ಲ, ಕುದುರೆನೆ ಕಳ್ಸಿದ್ರಲ್ಲ. ಅದ್ರ ಸಿಂಬಲ್ ಏನು, ಎಷ್ಟು ಪವರ್ ಹಂಗಾರೆ ಕುದುರೆ ಪಟ್ಟಿ ಒಂದು ಹಾಕ್ಬಿಟ್ಟು, ಈ ಕುದುರೆಯನ್ನು ಯಾರು ಬಂಧಿಸುತ್ತಾರೋ ಅವರು ನಮ್ಮ ಜೊತೆ ಹೋರಾಟವನ್ನು ಮಾಡಬೇಕು, ಇಲ್ಲ ಅಂತ ನಮಗೆ ಶರಣಾಗತರಾಗಬೇಕು. ರಾಜಸುಯೋಗ, ಅಶ್ವಮೇಧ ಯಾಗ ಮಾಡ್ತಿದ್ರಲ್ವಾ. ಹಾಗಾದ್ರೆ ಕುದುರೆಯನ್ನು ಯಾಕೆ ಕೊಡಬೇಕಾಗಿತ್ತು? ನೋಡಿ, ಈ ತರ ನೀವು ಪಾಠ ಓದಬೇಕಾದ್ರೆ ಒಳಗಡೆ ಹೋಗಿ ಕೆದಕಿದ್ರೆ ಮಾತ್ರನೇ ನಿಮಗೆ ತುಂಬಾ ತುಂಬಾ ಸ್ವಾರಸ್ಯಕರವಾದಂತ ಪಾಯಿಂಟ್ಗಳು, ವಿಷಯಗಳು ಹೊರಗಡೆ ಬರೋದು. ಮಗ್ಗಿ ಅಂದ್ರೆ ಏನೂ ಬರಲ್ಲ. ಯಾಕಂದ್ರೆ ನಾವಿಲ್ಲಿ ಒಂದು ಪಾಯಿಂಟ್ ಹೇಳ್ಕೊಟ್ಟಿರ್ತೀವಿ, ನೀವು ನೋಡಿದಾಗ ನಿಮಗೆ ಅಲ್ಲಿ 100 ಪಾಯಿಂಟ್ ಕಾಣ್ತಾ ಇರುತ್ತೆ. ಯಾವ್ದು ಹೇಳೋದು ಯಾವ್ದು ಬಿಡೋದು ಅಂತ ಗೊತ್ತಾಗಲ್ಲ, ಸಿಕ್ಕಾಕೊಂಡ್ಬಿಡ್ತೀವಿ. ಆ ಓಪನ್ ಅಪ್ ಆಗ್ಬೇಕಂತ ಹೇಳಿದ್ರೆ ಹೆಂಗ್ ತಗೊಂಡಿದ್ದಾರೆ ಇದು ಅನ್ನೋ ಬೇಸ್ ನಿಮಗೆ ಗೊತ್ತಾಗ್ಬಿಡ್ತು ಅಂದ್ರೆ ನೀವು ಹೇಳ್ಬೋದು. ಅಶ್ವಿನಿ ನಕ್ಷತ್ರ ಅಂತ ಹೆಸರು ಕೊಟ್ರು. ನೋಡಿ, ಅಶ್ವದ ಮುಖವಾಗಿ ಆ 3 ನಕ್ಷತ್ರಗಳನ್ನ ಸೇರಿಸಿದಾಗ ಆ ಬೆಳಕುಗಳು ಅಂದ್ರೆ ಈ ನಕ್ಷತ್ರ ಈ ನಕ್ಷತ್ರದ ಬೆಳಕುಗಳ ಕಿರಣಗಳನ್ನ ಮೇಲ್ಗಡೆ ನೋಡಿದಾಗ ಅವರಿಗೆ
ಅದು ಅಶ್ವದ ಮುಖದಂತೆ ಕಾಣ್ತು, ಹಾಗಾಗಿ ಅಶ್ವಿನಿ ಅಂತ ಹೆಸರು ಕೊಟ್ರು. ಅರ್ಥವಾಯ್ತಾ? ಅಶ್ವಿನಿ ಅಂತ ಹೆಸರು ಕೊಟ್ರು. ಅದಾದ್ಮೇಲೆ ಏನ್ ಮಾಡಿದ್ರು? ಅಶ್ವಿನಿ ದೇವತೆಗಳು ಯಾರಿವರು? ಯಾರು ಅಶ್ವಿನಿ ದೇವತೆಗಳು? ಯಾರು? ಉದಯ್ ಅವರು ಮಾತಾಡಬೇಕು, ಸೀನಿಯರ್ ಅವರು, ಅವರು ಪರಾಶರ ಕಲ್ತಿರೋರು. ಅಶ್ವಿನಿ ದೇವತೆಗಳು ಯಾರು? ಎಲ್ರು ಮಾತಾಡಿದ್ರೆ ಕ್ಲಾಸು ಚೆನ್ನಾಗಿರುತ್ತೆ. ಸ್ವಲ್ಪ ಟ್ರಾವೆಲಿಂಗ್ ಅಲ್ಲಿ ಇದ್ದೀನಿ ನಾನು. ಎಲ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಒಬ್ನೇ ಗುರುಗಳೇ, ಮಾತಾಡ್ತಾ ಇದ್ದೆ, traveling ಕಂಟಿನ್ಯೂ ಬರುತ್ತೆ ಅಷ್ಟೇ. ಬೇರೆ ಯಾರಿಗೆ? ಗೋಪಾಲ್ ಅವ್ರಿಗೆ ಗೊತ್ತಿರಬೇಕು. ಗೋಪಾಲ್, ಎಷ್ಟನೇ ಸರ್ತಿ ಕ್ಲಾಸ್ ಅಟೆಂಡ್ ಮಾಡ್ತಿರೋದು? ಯಶೋಧ, ಅಶ್ವಿನಿ ದೇವತೆಗಳು ಯಾರು ನೋಡಿ. ಫಸ್ಟ್ ಚಾಪ್ಟರ್ ಅಲ್ಲೇ ಫಿನಿಶ್. ಹಿಂಗಾಗ್ಬಿಟ್ರೆ ನಾವು ಜ್ಯೋತಿಷ ಇನ್ನೇನ್ ಹೇಳದ್ ನಾವು? ನಾರದನ ಮಕ್ಕಳು ಸರ್, ಆ ನಾರದರ ಮಕ್ಕಳು. ಇನ್ಯಾರು ಹೇಳ್ತೀರಾ? ಅಜಯ್, ಇಲ್ಲ ನಂಗೆ ಸರಿ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಅಜಯ್, ಸರಿಗೆ. ಅಜಯ್, ಅಜಯ್ ಇಲ್ಲ. ಇನ್ಯಾರು ಹೇಳ್ತೀರಾ? ಯಾರು? ಸುಘೋಷ್ ಗೊತ್ತಿದ್ಯಾ? ಸೂರ್ಯದೇವನ ಮಕ್ಳ? ಆ ಸೂರ್ಯದೇವನ ಗೊತ್ತಿಲ್ಲ ಮಕ್ಳ? ಗುರುಗಳೇ. ಯಾರು ಹೇಳಿದ್ದು? ವೀಣಾ? ವೀಣಾ ಗುರುಗಳ ವೀಣಾ. ಹೇಳಿ. ಸೂರ್ಯದೇವನ ಮಕ್ಳ ಅಂತ. ಹೌದು ಹೌದು, ನೋಡಿದ್ರ? ಬೇರೆ 2 ಪಾಯಿಂಟ್ ಇಟ್ಕೊಂಡ್ರೆ ನೀವು ಜ್ಯೋತಿಷ್ಯನ್ನ ನೀಟಾಗಿ ಎತ್ಕೊಂಡೋಗ್ಬೋದು. ನಾವೇನ್ ಮಾಡ್ತೀವಿ? ನಕ್ಷತ್ರಗಳನ್ನ ಕಟ್ಟಾಪಾಠ ಮಾಡ್ಕೊಂಡ್ಬಿಡ್ತೀವಿ, ರಾಶಿಗಳು ತಿಳ್ಕೊಂಡ್ಬಿಡ್ತೀವಿ. ಬರಲ್ಲ ಇದು ಪ್ರಿಡಿಕ್ಷನ್, ಬರಲ್ಲ ಇದು ಪ್ರಿಡಿಕ್ಷನ್, ಬರಲ್ಲ. ಇನ್ನೇಳು ಸೆಂಟ್ರಲ್ ಇರೋದು ಬಂದ್ರೆ ತಾನು ಬರೋದ? ಅಶ್ವಿನಿ ಕುಮಾರರು, ಅವಳಿ ಜವಳಿ ಪುತ್ರರು, ಸೂರ್ಯನಿಗೆ ಮುಟ್ಟಿದ್ದು. ಸೂರ್ಯನ ಹೆಂಡತಿ ಸೌಜ್ಞಾದೇವಿ ಕುದುರೆ ರೂಪವಾಗಿದ್ದಾಗ ಸೂರ್ಯನು ಹೋಗಿ ಕುದುರೆಯಲ್ಲಿ ಮೋಹಿಸಿದಾಗ ಅಶ್ವಿನಿ ದೇವತೆಗಳು ಹುಟ್ಟಿದರು, ಕಾಡಿನಲ್ಲಿ ಹುಟ್ಟಿದರು. ಅವರನ್ನ ಅಶ್ವಿನಿ ದೇವತೆಗಳಂತ ನಾಮಕರಣವನ್ನು ಮಾಡಿದರು. ಅವಳಿ ಜವಳಿ ಅವರು ಯಾವುದಕ್ಕೆ ಪ್ರಸಿದ್ಧಿಯನ್ನು ಪಡ್ಕೊಂಡ್ರು ಅಂತ ಹೇಳಿದ್ರೆ, ಅಶ್ವಿನಿ ಕಾಡಲ್ಲಿ ಇದ್ದಿದ್ರಿಂದ ಇದು ಕಾಡಿನ ರಸಗಿಡಗಳನ್ನೆಲ್ಲ ತಿಳ್ಕೊಂಡೋದ್ರಿಂದ ಅವರು ವೈದ್ಯಕೀಯಕ್ಕೆ ಅವರೇ ಅಧಿಕಾರಿಗಳಾದರು. ಎಷ್ಟು ವಿಷಯ ಬಂತು ನೋಡಿದ್ರೆ ಕಾರಕತ್ವಗಳು. ಇದೆಲ್ಲ ನಾನು ಅಲ್ಲಿ ಬರ್ಕೊಂಡು ಕೂತ್ಕೊಳಕ್ಕಾಗತ್ತ? ಅಲ್ಲಿ ಬರ್ಸ್ತಾರೆ ಯಾರನ್ನ? ಬರೆಯಲ್ಲ. ಅದಕ್ಕೆ ಅವ್ರು ಕೊಟ್ಟರೋದು ನಿಮ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಅಶ್ವಿನಿ ಅಂದ್ರೆ ನೀವು ತಿಳ್ಕೊಳ್ಳೋ, ಅಶ್ವಿನಿ ದೇವತೆಗಳಂದ್ರೆ ಇಂಥವ್ರು ಅಂತ. ಅವಾಗ ಯಾವ ಮನೆಯಲ್ಲಾದರೂ ಅಶ್ವಿನಿ ನಕ್ಷತ್ರದಲ್ಲಿ ಲಗ್ನ ಇದ್ದೋ ಅಥವಾ ಅಶ್ವಿನಿ ನಕ್ಷತ್ರದಲ್ಲಿ ಯಾವುದಾದ್ರೂ ಒಂದು ಗ್ರಹ ಇದ್ದು ಅಶ್ವಿನಿ ನಕ್ಷತ್ರ ಆಪರೇಟ್ ಆಗ್ತಿದೆ ಅಂತ ಹೇಳಿದ್ರೆ ಅವರ ವಂಶದಲ್ಲಿ, ಅವರ ಮನೆಯಲ್ಲಿ ಅವಳಿ ಜವಳಿ ಮಕ್ಕಳು ಹುಟ್ಟಿರ್ತಕ್ಕಂಥವ್ರು ಇರ್ತಾರೆ. ಇಲ್ಲಿ ಯಾರನ್ನ ಇದ್ದೀರಾ? ಇವಾಗಲೇ ಪ್ರೂವ್ ಆಗಬೇಕು. ಇಲ್ಲಿ ಯಾರಾದರೂ ಅಶ್ವಿನಿ ನಕ್ಷತ್ರದವ್ರು ಇದ್ದೀರಾ? ಅಶ್ವಿನಿ ನಕ್ಷತ್ರದ ಲಗ್ನ ಇದ್ರೂ ಸರಿ, ಅಶ್ವಿನಿ ನಕ್ಷತ್ರದಲ್ಲಿ ಗ್ರಹಗಳಿದ್ದರೂ ಸರಿ, ಯಾರಾದ್ರೂ ಇದ್ದೀರಾ ಇಲ್ಲಿ? ಯಾರು ಇಲ್ವಾ? ಸರ್, ನಮ್ಮ ಯಜಮಾನ್ರ ಅಂದ್ರೆ ಅಕ್ಕನ ನಮ್ಮ ಅಶ್ವಿನಿ ಮಕ್ಕಳಿದ್ದಾರೆ. ಹೇಳಿ ಹೇಳಿ ಯಶೋಧ. ನಮ್ಮ ಯಜಮಾನ್ರ ಅಕ್ಕನ್ಗೆ, ಅವ್ರಿಗೆ ಅವಳಿ ಜವಳಿ ಸರ್. ಮತ್ತೆ ಅವರ ಇನ್ನೊಬ್ರ ಅಕ್ಕನಿಗೆ ಮಗನ್ಗೆ ಇವಾಗ ಅವಳಿ ಜವಳಿ ಹುಟ್ಟಿದ್ದಾರೆ ಮಕ್ಕಳು. ಓಕೆ. ಸೊ ಅವ್ರ ಮನೇಲಿ ಅಶ್ವಿನಿ ನಕ್ಷತ್ರದ ಯಾರಿದ್ದಾರೆ? ಇದ್ದಾರೆ ಸರ್, ಇದ್ದಾರೆ, ಮಕ್ಕಳೇ ಇದ್ದಾರೆ. ಕೇಳಿಸ್ತಾ ಎಲ್ಲಾರ್ಗೂನು? ಹಲೋ, ಇದಕ್ಕೆ ನಾವು ಎಷ್ಟು ಸಾಧ್ಯ ಮಾಡಬೇಕು? ಗೊತ್ತಾಯ್ತು ಸರ್. ಕೇಳಿಸ್ಕೊಂಡ್ರೆ ಎಲ್ಲಾರು? ಅದಕ್ಕೆ ಹೇಳೋದು, ಇಲ್ಲಿಂದಾನೇ ನೀವು ಕುತ್ಕೊಂಡ್ಬಿಡ್ಬೇಕಿದು. ಇದೆಲ್ಲ ಏನಾಗತ್ತೆ ಅಂದ್ರೆ, ಗುರುಕುಲದಲ್ಲಿ ಓದುವಾಗ ಇದನ್ನ 12 ವರ್ಷ ಓದ್ಬೇಕು. ನಾವಿಲ್ಲಿ ಬರೀ 12 ಗಂಟೆನಲ್ಲಿ ಮುಗಿಸ್ತಾ ಇದ್ದೀವಿ. ನಮಗೆ ಅರ್ಜೆಂಟು, ನಿಮಗೆ ಅರ್ಜೆಂಟು, ಓಡಾಬಿಡೋದು. ಆಕ್ಚುಲಿ ಇವಾಗ ಇಲ್ಲಿ ಕುತ್ಕೊಂಡ್ವಿ ಅಂತ ಹೇಳಿದ್ರೆ ಈ ಪಾಠನೇ 1 ತಿಂಗಳು ನೀವು ಕಂಠಪಾಠ ಮಾಡಿ ಅದರ ವಿಶ್ಲೇಷಣೆ ಹೇಳಿ ಅದರ ಅರ್ಥವನ್ನ ಹೇಳಬೇಕು. ಆಮೇಲೆ ಮುಂದಿನ ಪಾಠಕ್ಕೆ ಹೋಗ್ಬೇಕು. ದಟ್ ಈಸ್ ದ ಪ್ರೊಸೀಜರ್. ಆವಾಗ ನೀವು ಪಕ್ಕಾ ಜ್ಯೋತಿಷಿಗಳಾಗೋದು. ಇಲ್ಲ ಅಂದ್ರೆ ನೀವು ತಿಳ್ಕೊಂಡ್ರೆ ಜ್ಯೋತಿಷಿಗಳಾಗ್ತೀರ ಅಷ್ಟೇ. ಜ್ಯೋತಿಷ್ಯವನ್ನ ತಿಳ್ಕೊಂಡಿದ್ದೀರಾ ಅಂತ ಆಗತ್ತೆ.
ಅಶ್ವಿನಿ ಕುಮಾರರು ನೋಡಿ, ಕತೆ ಎಲ್ಲಿಂದ ಬಂತದೋ ಅಲ್ವಾ? ಮತ್ತೆ ಆ ಮನೆಯ ಒಳಗಡೆ ಮೆಡಿಕಲ್ ರಿಲೇಟೆಡ್ ಸಂಬಂಧಪಟ್ಟಂತವ್ರು ಇರ್ತಾರೆ. ಹೇಳಿ ಹೌದು ಸರ್, ವೀಣಾ, ಅವ್ರ ಯಾರೋ ಮಗ- ಮಾತಾಡ್ತೀರಿ ಇನ್ನು ಆವಾಗ್ಲೇ. ವೀಣಾ ಇಲ್ಲ, ಕೂಡ ಹೇಳಿ ನನ್ ಯಶೋಧ. ತಮ್ಮ ಅಶ್ವಿನಿ ನಕ್ಷತ್ರ. ಹಾ ಅದೇ ಸರ್, ಈಗ ಅವಳಿ ಜವಳಿ ಹುಟ್ಟಿದಾರಲ್ಲ, ಹಾ ಅದ್ರಲ್ಲಿ ಒಂದು ಗಂಡು ಒಂದು ಹೆಣ್ಣು ಸರ್. ಅವಳು ಹಾ. ಬಂದು ಹುಡುಗಿ ಬಂದು ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಮೆಡಿಕಲ್ ಇದ್ರಲ್ಲಿ ಇದ್ದಾಳೆ, ವರ್ಕ್ ಮಾಡ್ತಾ ಇದ್ದಾಳೆ ಸರ್. ಹ್ಮ್ ನೋಡಿ, ಅರ್ಥವಾಯ್ತಾ ಹೇಳಿದ್ದ? ಅಜಯ್ ಕುಮಾರ್ ಎಲ್ಲಿ? ಅಶ್ವಿನಿ ದೇವತೆಗಳು ಮತ್ತೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರ ಹತ್ರ ಕಾಯಿಲೆ ಜಾಸ್ತಿ ಇದೆ, ವಾಸಿ ಆಗ್ತಿಲ್ಲ ಅಂತ ಹೇಳಿದ್ರೆ, ಅಶ್ವಿನಿ ನಕ್ಷತ್ರದಲ್ಲಿ ಯಾರಾನ ಇದ್ರೆ ಅವ್ರ ಹತ್ರ ನೀವು ಒಂದು ಮಾತ್ರೆ ಎತ್ಕೊಂಡು ತಿಂದುಬಿಟ್ರೆ ಕಾಯಿಲೆ ಜಲ್ದಿ ವಾಸಿ ಆಗತ್ತೆ. ಅವ್ರು ಮೆಡಿಕಲ್ ಫೀಲ್ಡ್ ಅಲ್ಲಿ ಇಲ್ದೇ ಇದ್ರು ಪರವಾಗಿಲ್ಲ, ಅಶ್ವಿನಿ ನಕ್ಷತ್ರದ ಯಾರನ ಇದ್ರೆ ಅವರ ಕೈಯಲ್ಲಿ ಒಂದು ಮೆಡಿಸಿನ್ ತಗೊಂಡು ತಿಂದ್ಬಿಟ್ರೆ ನೀವು ವಾಸಿ ಆಗ್ಬಿಡುತ್ತೆ. ಕೈ ಗುಣ ಅಂತ ಹೇಳ್ತೀವಲ್ವಾ, ಅದಕ್ಕೆ ನಮಗೆ ಇದು ಬೇಕು. ಅರ್ಥವಾಯ್ತಾ ಹೇಳಿದ್ದು? ಸೊ ಅವಾಗ ನೀವೇನ್ ಮಾಡ್ಬೇಕು, ಇವಾಗ ಕಡ್ಡಾಯವಾಗಿ ನೀಟಾಗಿ ಬರೀಬೇಕು, ಓದಬೇಕು, ಅರ್ಥ ಮಾಡ್ಕೊಳ್ಬೇಕು, ಬರವಾರ ಹೇಳಬೇಕು. ಇದನ್ನ ಕೇರ್ಲೆಸ್ ಮಾಡಿ ಬಿಡಬಾರ್ದು. ತುಂಬಾ ತುಂಬಾ ಇಂಪಾರ್ಟೆಂಟ್ ವಿಷಯ ಇದು. ಕುದುರೆ, ಕೇತು, ಅಶ್ವಿನಿ ದೇವತೆ ನೋಡಿ, ಅಶ್ವಿನಿ ದೇವತೆ ಶುಭ, ಕ್ಷಿಪ್ರ ಗ್ರಹ, ಕ್ಷಿಪ್ರವಾಗಿ ನಡೆಯುವಂತ ಇದು ಗಂಡು ಕುದುರೆ. ಇದು ಗಂಡು ಕುದುರೆ. ನಾಳೆ ಇದು ಏನೋ ವೈವಾಹಿಕ ಜೀವನವನ್ನು ನೋಡುವಾಗ, ಇದು ಮಾಡಬೇಕಾದ್ರೆ, ಸಂಯೋಗವನ್ನು ಮಾಡುವಾಗ, ಸಾಲಾವಳಿಯನ್ನು ಮಾಡುವಾಗ ಯೋನಿ ಯಾವುದು ಅಂತ ನೋಡ್ತಾರೆ. ನಾನು ಯಾವಾಗಲೇ ಏನ್ ಹೇಳಿದೆ, ಒಂದು ಪ್ರಾಣಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಅದರಲ್ಲಿ 3 ಭಾಗವನ್ನ ನೀವು ಕಂಪಲ್ಸರಿ ತಿಳ್ಕೊಳ್ಳಿ. ಒಂದು, ಅದರ ಊಟ, ಅದು ಯಾವ ತರ ಊಟ ಮಾಡುತ್ತೆ, ಯಾವ ತರ ಇಷ್ಟಪಡುತ್ತೆ, ನಡೆಯುತ್ತೆ, ಕುತ್ಕೊಳ್ಳುತ್ತೆ ಅನ್ನೋದನ್ನ ನೋಡಿ. ಆಮೇಲೆ ಅದು ಸೆಕ್ಷುವಲ್ ರೀಪ್ರೊಡಕ್ಟ್ ಯಾವ ತರ ಮಾಡುತ್ತೆ, ಯಾವ ಸಮಯದಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಟ್ ಅನ್ನ ನೀವು ಡಿಸ್ಕವರಿ ತರ ಚೆಕ್ ಮಾಡಿ. ಗಂಡು ಕುದುರೆಗೆ ಏನು ವ್ಯತ್ಯಾಸ, ಹೆಣ್ಣು ಕುದುರೆಗೆ ಏನು ವ್ಯತ್ಯಾಸ, ಇದನ್ನೆಲ್ಲ ನಾವು ರಿಸರ್ಚ್ ಮಾಡಿ ತಿಳ್ಕೊಳ್ಬೇಕು. ಅವಾಗ್ಲೇ ನಾವು ಅದನ್ನ ಬರುವಂತ ಕ್ಲೈಂಟ್ಗೆ ಹೇಳಕ್ಕಾಗೋದು. ಯೋನಿ ಪರುತ್ತಾ ಅಂತ, ಯೋನಿ ಪರುತ್ತಾ ಅಂದ್ರೆ ಯೋನಿಕೂಟ ಅಂತ. ಯೋನಿಕೂಟವನ್ನ ನೋಡ್ತಾರೆ, ಆ ಯೋನಿಗೂ ಮ್ಯಾಚ್ ಆಗತ್ತಾ ಅಂತಾರೆ. ಅದನ್ನ ನೀವು ಫಿಸಿಕಲ್ ಆಗಿ ಹೇಳಬೇಕು. ನೋಡಪ್ಪ, ಇದು ಕತ್ತೆ, ಇದು ಕೋತಿ, ಇದು ಆನೆ, ಇದು ಹಾವು, ಇದು ಮುಂಗ್ಸಿ. ಸೊ ಅವಾಗ ಇಲ್ಲಿ ಆ ಒಂದು ಪ್ರಾಣಿ ವರ್ಗಕ್ಕೂ ಮತ್ತೊಂದು ಪ್ರಾಣಿ ವರ್ಗಕ್ಕೂ ಇರುವಂತಹ ಸಂಯೋಗ, ಸೆಕ್ಷುವಲ್ ರಿಲೇಷನ್ ಯಾವ ತರ ಇರುತ್ತೆ, ಅದಕ್ಕೆ ಮ್ಯಾಚ್ ಆಗತ್ತಾ, ಅಲ್ಲೇ ಪ್ರಾಬ್ಲಮ್ ಆಗೋದು. ಇದನ್ನ ನೀವು ಇವಾಗಲೇ ನೋಡಿ ಹೇಳ್ಬಿಡ್ಬೋದು, ನೋಡಪ್ಪ, ಈ ಪ್ರಾಣಿ ವರ್ಗಕ್ಕೂ ಇದು ಯೋನಿ ವರ್ಗ ಸರಿ ಇಲ್ಲ, ಹಾಗಾಗಿ ಇದು ಬೇಡ ಅಂತ ನೀವು ಹೇಳಬಹುದು. ಓಕೆ, ಭರಣಿ ನಕ್ಷತ್ರ ಬರ್ಕೊಂಡಿದ್ರೆ ಇದನ್ನ ಬರ್ಕೊಳ್ಳಿ. ಅಶ್ವಿನಿ ನಕ್ಷತ್ರ 3 ನಕ್ಷತ್ರಗಳು ಗುಂಪು, ಆಕಾರ ಕುದುರೆ, ಗ್ರಹ ಕೇತು, ಅಧಿದೇವತೆ ಅಶ್ವಿನಿ ದೇವತೆ, ಗುಣ ಶುಭ, ವಿಶೇಷ ಗುಣ ಕ್ಷಿಪ್ರ, ಪ್ರಾಣಿ ಬಂದು ಗಂಡು ಕುದುರೆ. ಬರ್ಕೊಂಡ್ರಾ ಇಲ್ವಾ? ಆಯ್ತು ಗುರುಗಳೇ. ಭರಣಿ ನಕ್ಷತ್ರ 2ನೇ ನಕ್ಷತ್ರ, ಭರಣಿ ನಕ್ಷತ್ರ. ಇದು ಸಹ 3 ಗ್ರಹ ನಕ್ಷತ್ರಗಳನ್ನ ಸೇರಿಸಿ ಒಂದು ತ್ರಿಕೋಣಾಕಾರವಾಗಿ ಕಾಣ್ತಾ ಇದೆ. ಹಿಂಗೆ ಟ್ರಯಾಂಗಲ್ ಶೇಪ್ ಅಲ್ಲಿ ಕಾಣ್ತಾ ಇರುತ್ತೆ. ಇದನ್ನ ಭರಣಿ ನಕ್ಷತ್ರ ಅಂತ ಕರೀತಾರೆ. ಇದಕ್ಕೆ ಅಧಿಪತಿ ಯಾರು? ಶುಕ್ರ. ಇದರ ಅಧಿದೇವತೆ ಯಾರು? ಯಮ. ಈಗ ನಿಮಗೆ ಯಮನ ಕಥೆ ಗೊತ್ತಾಗಬೇಕು. ಯಮ ಯಾರು, ಯಮನ ಕೆಲಸ ಏನು? ಸೊ ಭರಣಿ ನಕ್ಷತ್ರದವ್ರು ಏನ್ ಮಾಡಬೇಕು? ಭರಣಿ ನಕ್ಷತ್ರದವರು ಯಮ ಅಂದ್ರೆ ಏನು? ಯಮ ಅಂದ್ರೆ
ಯಮ ಯಾರ ಮಗ, ಏನ್ ಕೆಲಸ ಮಾಡ್ತಾರೆ, ಹೇಗಿರ್ತಾರೆ, ಅದನ್ನ ಇವರು ಫಾಲೋ ಮಾಡಬೇಕು. ಯಮ ಎಗೈನ್ ಸೂರ್ಯನ ಮಗನೇ. ಯಮ ಕಾಲ, ಯಮ ಕಷ್ಟ, ಯಮ ಜ್ಞಾನ. ಯಮ ಅಂತಕ್ಕಂಥವನು ಜ್ಞಾನ, ಕಾಲ ಅಂತಕ್ಕನೆ ಇದು ಜ್ಞಾನ. ಏನಾದ್ರು ಅರ್ಥವಾಗ್ತಿದ್ಯಾ? ಏನಾದ್ರು ಅರ್ಥವಾಗಿಲ್ವಾ? ನಾನು ಸುಮ್ಮನೆ ಶಾರ್ಟ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದ್ರೆ ಟೈಮ್ ಸಾಲಲ್ಲ ಅಂತೇಳಿ ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತೀನಿ. ಈ ಕಾಲ ಅಂತ ತಕ್ಷಣ ನಾನು ಒಂದು 10 ನಿಮಿಷ ಮಾತಾಡಬೇಕು, ಏನೋ ಜ್ಞಾನ ಅಂತ ತಕ್ಷಣ ಒಂದು 10 ನಿಮಿಷ ಮಾತಾಡಬೇಕು. ನಿಮಗೆ ಪಾಠ ಮುಂದಕ್ಕೆ ಹೋಗಲ್ಲ ಅಂತೇಳಿ ನಾನು ನೀವೇ ಕಂಡಿಡೀಲಿ ಅಂತ ಹೇಳ್ತಾ ಇದ್ದೀನಿ. ದಕ್ಷಿಣ ದಿಕ್ಕಿನಲ್ಲಿ ಯಮ ಇರ್ತಾನೆ ಅಂತ ಹೇಳ್ತಾರಲ್ವಾ, ವಾತು ಪ್ರಕಾರವಾಗಿ ಯಮ ದಕ್ಷಿಣ ದಿಕ್ಕಿನಲ್ಲಿ ಇರ್ತಾನೆ. ಆಯ್ತಾ? ನೋಡಿ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ದಕ್ಷಿಣದ ಬಾಗಿಲು ಇಡಬಾರ್ದು ಅಂತಾರೆ, ದಕ್ಷಿಣದಲ್ಲಿ ಗೇಟ್ ಇಡಬಾರ್ದು ಅಂತಾರೆ, ದಕ್ಷಿಣದಲ್ಲಿ ಮಲಗಬಾರ್ದು ಅಂತಾರೆ. ದಕ್ಷಿಣದಲ್ಲಿ ಮಲಗದರೆ ಜ್ಞಾನ ಜಾಸ್ತಿ. ಅರ್ಥವಾಯ್ತಾ? ತುಂಬಾ ವೈರಾಗ್ಯ, ಜ್ಞಾನ, ಆಧ್ಯಾತ್ಮಿಕ ಚಿಂತನೆ ಬಂದ್ಬಿಡುತ್ತೆ. ಇವೆಲ್ಲ ಸ್ಮಾಲ್ ಗುಟ್ಟುಗಳು ಇವೆಲ್ಲ. ಅದಕ್ಕೆ ನಾವು ಸ್ಟಡಿ ಮಾಡ್ಬೇಕಷ್ಟೇ. ನೋಡಿ, ಯಮ ಅಂತ ಬಂದ ತಕ್ಷಣ ಅಶುಭ ಅಂತ ಕೊಟ್ರು. ಉಗ್ರ, ಉಗ್ರ ಅಂದ್ರೆ ಏನು? ಭರಣಿ ನಕ್ಷತ್ರ ಅಂತಕ್ಕಂಥದ್ದು ರವ 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 ಅಂತಕ್ಕಂಥದ್ದು. ಭರಣಿ ನಕ್ಷತ್ರದಲ್ಲಿ ನೋಡಿ, ಭರಣಿ ನಕ್ಷತ್ರ ಶುಕ್ರನ ನಕ್ಷತ್ರ ಆಗಿದ್ರು ಮದುವೆಗೆ ಕೊಡಲ್ಲ, ಶುಭ ಮುಹೂರ್ತಗಳಿಗೆ ಕೊಡಲ್ಲ ಜಾಸ್ತಿ. ಕೇತು ಅಧಿಪತಿ ಆಗಿದ್ರು ಅದು ಮುಹೂರ್ತಕ್ಕೆ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಅದರ ಅಧಿದೇವತೆ ಬೇರೆ, ಇದರ ಅಧಿದೇವತೆ ಬೇರೆ. ಕೃತಿಕಾ ನಕ್ಷತ್ರ 6, ಕೃತಿಕಾ ನಕ್ಷತ್ರ 6. ಗುರುಗಳೇ, ಭರಣಿ ನಕ್ಷತ್ರ ಪ್ರಾಣಿ ಗುರುಗಳೇ? ಪ್ರಾಣಿ ಯಾವ್ದು ಗುರುಗಳೇ? ಗಂಡು ಆನೆ, ನಕ್ಷತ್ರ ಗಂಡು ಆನೆ. ಚೌರಿಕನ ಕತ್ತಿ, ಚೌರಿಕನ ಕತ್ತಿ ತರ ಇರುತ್ತೆ. ಯಾವುದು? ಕೃತಿಕಾ ನಕ್ಷತ್ರ. ಇದಕ್ಕೆ ಅಧಿಪತಿ ಬಂದು ರವಿ, ಅಧಿದೇವತೆ ಬಂದು ಅಗ್ನಿ, ಗುಣ ಬಂದು ಸಾಧಾರಣ. ಸಾಧಾರಣ ಅಂತ ಬಂದ್ಮೇಲೆ ಇದು ಸಾಧಾರಣನೇ. ಇದು ಹೆಣ್ಣು ಮೇಕೆ. ಹೆಣ್ಣು ಮೇಕೆ. ರೋಹಿಣಿ ನಕ್ಷತ್ರ 5 ಗ್ರಹಗಳಿರ್ತಕ್ಕಂಥದ್ದು. ಇದಕ್ಕೆ ರಥದ ಚಕ್ರದಂತೆ. ಚಂದ್ರ ಇದಕ್ಕೆ ಅಧಿಪತಿ. ಇದಕ್ಕೆ ಅಧಿದೇವತ ಬ್ರಹ್ಮ. ಅತ್ಯಂತ ಶುಭ. ಅತ್ಯಂತ ಶುಭ. ಸ್ಥಿರ ರಾಶಿ, ಸ್ಥಿರ ನಕ್ಷತ್ರ. ಸ್ಥಿರ ನಕ್ಷತ್ರ ಗಂಡು ನಾಗ, ಗಂಡು ನಾಗ. ನೋಡಿ, ರಥಕ್ಕೆ ಕಟ್ಟಿದಂತ ಚಕ್ರದಂತೆ ಕಾಣುತ್ತೆ. ಇದಕ್ಕೆ ಬ್ರಹ್ಮ ಅಧಿದೇವತೆ. ಅವಾಗ ರೋಹಿಣಿ ನಕ್ಷತ್ರದಲ್ಲಿ ಶ್ರೀ ಕೃಷ್ಣ ಮಹಾರಾಜ ಹುಟ್ಟಿದ್ದಾರೆ, ಶನಿ ಮಹಾರಾಜ ಹುಟ್ಟಿದ್ದಾರೆ. ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನ ಒಂದು ಅಧಿಪತ್ಯ, ಅದು ಅತ್ಯಂತ ಶುಭವಾಗಿರ್ತಕ್ಕಂಥದ್ದು. ಸ್ಥಿರವಾಗಿರುವಂತ ಕೆಲಸಗಳನ್ನ ಮಾಡಬಹುದು. ಮೃಗಶಿರ ನಕ್ಷತ್ರ 3 ನಕ್ಷತ್ರದ್ದು. ಮೃಗದ ತಲೆ, ಮೃಗ ಶಿರ ಅಂದ್ರೆ ಅದೇನೆ, ಮೃಗ ಶಿರ ಅಂದ್ರೆ ತಲೆ, ಮೃಗದ ತಲೆ. ಕುಜ ಇದಕ್ಕೆ ಅಧಿಪತಿ, ಕುಜ ಇದಕ್ಕೆ ಅಧಿಪತಿ. ಇದಕ್ಕೆ ಅಧಿದೇವತೆ ಬಂದು ಚಂದ್ರ. ಅತ್ಯಂತ ಇದು ಶುಭ, ಅತ್ಯಂತ ಶುಭ.
ಮೃದು ಗ್ರಹ, ಮೃದು ನಕ್ಷತ್ರ. ಇದು ಹೆಣ್ಣು ಸಾರಂಗ. ಹೆಣ್ಣು ಸಾರಂಗ. ಆರಿದ್ರ ನಕ್ಷತ್ರ ಒಂದೇ ಒಂದು ನಕ್ಷತ್ರ. ಆರಿದ್ರ ನಕ್ಷತ್ರ ಒಂದೇ ಒಂದು ನಕ್ಷತ್ರ. ಶಿವನಿಗೆ ಬಹಳ ಅತ್ಯಂತ ಆರಿದ್ರ ಪೂಜಾ ಅಂತ ಮಾಡ್ತಾರೆ, ಗೊತ್ತಾ? ಆರಿದ್ರ್ಯ ಶಿವನ ಪೂಜೆ ಅಂತ ಮಾಡ್ತಾರೆ. ಸೂರ್ಯ ಯಾವಾಗ ಆರಿದ್ರ ನಕ್ಷತ್ರದಲ್ಲಿ ಬರ್ತಾನೋ ಅಥವಾ ಚಂದ್ರ ಆರಿದ್ರದಲ್ಲಿ ನಕ್ಷತ್ರದಲ್ಲಿ ಬರ್ತಾನೋ ಆವಾಗ ಅದನ್ನ ಪೂಜೆಯನ್ನ ಮಾಡ್ತಾರೆ. ಅವಳಾಕೃತಿ, ಅವಳದಂತೆ ಇರುತ್ತದೆ. ಇದಕ್ಕೆ ಅಧಿಪತಿ ರಾಹು. ಇದಕ್ಕೆ ನೋಡಿ ಅಧಿದೇವತೆ ರುದ್ರ. ಈಗ ತಾನು ಹೇಳಿದೆ ನಾನು, ರುದ್ರ ಆಗಿರೋದ್ರಿಂದ ಏನಾಯ್ತದೋ ಅಶುಭ. ಪೂಜೆಗೆ ಓಕೆ, ಅಶುಭ. ತೀಕ್ಷಣ, ತುಂಬಾ ತೀಕ್ಷಣ. ಇದು ಶಾರ್ಟ್ ಟೆಂಪರು. ಗಂಡು ನಾಯಿ ಇದು, ಗಂಡು ನಾಯಿ. ಆಮೇಲೆ ಈ ನಕ್ಷತ್ರ ಪುನರ್ವಸು ನಕ್ಷತ್ರ. 5 ನಕ್ಷತ್ರಗಳು. ಕುಂಭಾರಣ ಚಕ್ರ. ಕುಂಭಾರಣ ಚಕ್ರ. ಅಧಿಪತಿ ಗುರು. ಅದಿತಿ ದೇವತೆ, ಅದಿತಿ. ಮಿಶ್ರಫಲ. ಚರ. ಹೆಣ್ಣು ಬೆಕ್ಕು. ಪುಷ್ಯ ನಕ್ಷತ್ರ. 3 ನಕ್ಷತ್ರಗಳ ಸಂಯೋಗ. ಓತಿಕೇತನಂತೆ ಇರುತ್ತಂತೆ. ಇದಕ್ಕೆ ಅಧಿಪತಿ ಬಂದು ಶನಿ ಮಹಾರಾಜ. ಇದಕ್ಕೆ ಬೃಹಸ್ಪತಿ. ಶುಭ. ಕ್ಷಿಪ್ರ. ಗಂಡು ಮೇಕೆ. ಅದಿತಿ ಅಂದ್ರೆ ಯಾರು? ಇಲ್ಲಿ ಅದಿತಿ ಅಂತ ಕೊಟ್ಟವಲ್ಲ, ಅದಿತಿ ಅಂದ್ರೆ ಯಾರು? ಅದಿತಿ ಯಾರು? ಆಶ್ಲೇಷ ನಕ್ಷತ್ರ. 6 ಗ್ರಹಗಳ ನಕ್ಷತ್ರಗಳು. ಸರ್ಪಾಕಾರ. ಸರ್ಪದೋಷ ಇದೆ ಅಂತ ಹೇಳಿದ್ರೆ ಆಶ್ಲೇಷ ನಕ್ಷತ್ರದಲ್ಲಿ ಲಗ್ನ ಬಿದ್ರೂ ಸರಿ, ಪಂಚಮಾಧಿಪತಿ ಬಂದು ಕೂತ್ಕೊಂಡ್ರು ಸರಿ, ಆವಾಗ ನಾವು ಸರ್ಪದೋಷ ಅಂತೇಳಿ ಸರ್ಪಶಾಂತಿಯನ್ನ ಮಾಡಬೇಕು. ಆವಾಗ ಸರ್ಪದಂತೆ ಕಾಣುವ ನಕ್ಷತ್ರದ ಕಥೆಯಲ್ಲಿ ಮಾಡಿ ಆಶ್ಲೇಷ ಬಲಿ ಅಂತ ಮಾಡ್ತಾರೆ. ಹೌದಾ? ಅಧಿದೇವತೆ ಆದಿಶೇಷ. ಅಶುಭ. ತೀಕ್ಷಣ. ಗಂಡು ಬೆಕ್ಕು. ಮಕಾ ನಕ್ಷತ್ರ. 5 ನಕ್ಷತ್ರಗಳು. ಪಲ್ಲಕ್ಕಿಯಂತೆ. ಅಧಿಪತಿ ಬಂದು ಕೇತು. ಪಿತೃದೇವತಾ. ಶುಭ. ಉಗ್ರ. ಗಂಡು ಇಲಿ.
ನೋಡಿ, ಮಕ ನಕ್ಷತ್ರ ಅಂದ್ರೆ ಕೇತುರದು ಅಂತ ಹೇಳ್ತೀವಿ, ಆಯ್ತಾ. ಪಲ್ಲಕ್ಕಿ ಅಂತ ಅಂದ್ವಿ. ಪಲ್ಲಕ್ಕಿ ಅಂದ್ರೆ ಏನು? ಒಬ್ಬ ವ್ಯಕ್ತಿಯನ್ನ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಹೋಗ್ಬೇಕಾದ್ರೆ ಹೆಂಗಿರುತ್ತೆ? ಗೌರವ, ಘನತೆ ಎಲ್ಲಾ ಸಿಗತ್ತೆ. ಬಟ್ ಅಧಿಪತಿ ಬಂದು ಕೇತು, ಪಿತೃದೇವ, ಪಿತೃಗಳ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥ ನಕ್ಷತ್ರ ಇದು. ಮಕ ನಕ್ಷತ್ರದಲ್ಲಿ ನೀವೇನಾದ್ರೂ ಪಿತೃಶಾಪವನ್ನ ಪರಿಹಾರ ಮಾಡ್ಕೊಳ್ಬೇಕು, ಯಾರಿಗಾದ್ರೂ ಪಿತೃಶಾಪ ಇದೆ ಅಂತ ಹೇಳಿದ್ರೆ ಮಾಡ್ಕೊಳ್ಬಹುದು. ತುಂಬಾ ಜಲ್ದಿ ಕ್ಲಿಯರೆನ್ಸ್ ಆಗತ್ತೆ. ಉಭಾ ನಕ್ಷತ್ರ 4 ನಕ್ಷತ್ರಗಳು. ಮಂಚದ ಕಾಲು, ಶುಕ್ರ ಅಧಿಪತಿ ಇದಕ್ಕೆ. ಸೂರ್ಯ ಅಧಿದೇವತೆ. ಅಶುಭ, ಉಗ್ರ, ಹೆಣ್ಣು ಇಲಿ. ಆಮೇಲೆ ಯಾವ ನಕ್ಷತ್ರ? ಉತ್ತರ 4 ನಕ್ಷತ್ರಗಳು. ಇದು ಸಹ ಮಂಚದ ಕಾಲಿನಂತೆ ಕಾಣುತ್ತೆ. ಇದಕ್ಕೆ ಅಧಿಪತಿ ಬಂದು ಸೂರ್ಯ. ಮನು ಅಧಿದೇವತೆ. ಮಿಶ್ರ ಫಲ, ಸ್ಥಿರ, ಎಮ್ಮೆ. ಆಮೇಲೆ 10 ನಕ್ಷತ್ರ, 5 ನಕ್ಷತ್ರಗಳು ಹತ್ತದಂತೆ ಕಾಣುತ್ತದೆ. ಇದಕ್ಕೆ ಅಧಿಪತಿ ಬಂದು ಚಂದ್ರ. ಅಧಿದೇವತೆ ಬಂದು ಸೂರ್ಯ. ಇದು ಅತಿ ಶುಭ. ಕ್ಷಿಪ್ರ, ಹೆಣ್ಣು ಎಮ್ಮೆ. ಆಮೇಲೆ ಚಿತ್ತಾ ನಕ್ಷತ್ರ, 1 ಗ್ರಹ ನಕ್ಷತ್ರಗಳು. ಮುತ್ತಿನಂತೆ ಕಾಣುತ್ತದೆ. ಕುಜ ಇದಕ್ಕೆ ಅಧಿಪತಿ. ವಿಶ್ವಕರ್ಮ, ಅತ್ಯಂತ ಶುಭ. ಮೃದು, ಗಂಡು ಹುಲಿ. ಆಮೇಲೆ ಯಾವುದು? ಸ್ವಾತಿ ನಕ್ಷತ್ರನ. 1 ನಕ್ಷತ್ರ, ಮಾಣಿಕ್ಯ. ರಾಹು, ವಾಯು ಇದಕ್ಕೆ ಅಧಿಪತಿ. ಅತ್ಯಂತ ಶುಭ. ಚರ, ಗಂಡು ಎಮ್ಮೆ. ನೆಕ್ಸ್ಟ್ ಯಾವುದು? ವಿಶಾಖ, 5 ನಕ್ಷತ್ರಗಳು. ಇದು ಸಹ ಕುಂಬಾರ ಚಕ್ರ. ಅಧಿಪತಿ ಗುರು.
ಇಂದ್ರ, ಇಂದ್ರಾಗ್ನಿ, ಸಾಧಾರಣ, ಇದು ಸಾಧಾರಣ. ಹೆಣ್ಣು ಹುಳಿ, ಆಮೇಲೆ ಅನುರಾಧ ನಕ್ಷತ್ರ. 6 ನಕ್ಷತ್ರಗಳು, 3 ಕೊಡೆಯಂತೆ. ಮೂರು ಕೊಡೆಯಂತೆ. ಅಧಿಪತಿ ಶನಿ ಮಹಾರಾಜ. ಇದಕ್ಕೆ ಸೂರ್ಯ ಲಕ್ಷ್ಮಿ ಇಬ್ಬರು ಅಧಿಪತಿ ದೇವತೆ ಇದಕ್ಕೆ. ಇದು ಸಹ ಅತ್ಯಂತ ಶುಭ. ಮೃದು ಗ್ರಹ, ಮೃದು ನಕ್ಷತ್ರ. ಹೆಣ್ಣು ಜಿಂಕೆ, ಹೆಣ್ಣು ಜಿಂಕೆ. ಜ್ಯೇಷ್ಠ ನಕ್ಷತ್ರ 3 ಛತ್ರಿಯಂತೆ. ಬುಧ ಅಧಿಪತಿ, ಇಂದ್ರ ಅಧಿದೇವತೆ. ಅಶುಭ, ತೀಕ್ಷ್ಣ, ಗಂಡು ಜಿಂಕೆ. ಮೂಲ ನಕ್ಷತ್ರ 6 ನಕ್ಷತ್ರಗಳು. ಅಂಕುಶ, ಅಂಕುಶ ಕೇತು ಅಧಿಪತಿ. ರಾಕ್ಷಸ, ಮಿಶ್ರಫಲ. ತೀಕ್ಷ್ಣ, ಹೆಣ್ಣು ನಾಯಿ. ಪೂರ್ವಾಷಾಢ, ನಾಲ್ಕು ನಕ್ಷತ್ರಗಳು. ಮುರಿದ ಮಂಚ, ಮುರಿದ ಮಂಚ. ಶುಕ್ರ ಅಧಿಪತಿ ವರುಣ. ಮಿಶ್ರಫಲ. ಉಗ್ರ, ಗಂಡು ಕೋತಿ. ಗಂಡು ಕೋತಿ. ಆಮೇಲೆ ಉತ್ತರಾಷಾಢ ನೋಡಿ, 21 ನಕ್ಷತ್ರಗಳ ಗುಂಪು. ಇದು ಸಹ ಮುರಿದ ಮಂಚದ ಕಾಲು. ಮುರಿದ ಮಂಚದ ಕಾಲು. ಇದಕ್ಕೆ ಅಧಿಪತಿ ಯಾರು? ರವಿ. ಅಧಿಪತಿ ದೇವತೆ ಗಣಪತಿ. ಒಳ್ಳೆ ಗ್ರಹ ಯಾವುದು ಕೇಳಿಸ್ಲಿಲ್ಲ ಗುರುಗಳೇ. ರವಿ. ಓಕೆ. ಗುಣ ಶುಭ. ಸ್ಥಿರವಾದಂತ ನಕ್ಷತ್ರ. ಹಸು. ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಬರಡಾದ ಹಸು ಅಂತ. ಬರಡು, ಬರಡು ಹಸು ಇದು. ನೆಕ್ಸ್ಟ್ ಯಾವುದು? ಶ್ರವಣ.
3 ನಕ್ಷತ್ರಗಳು ಮೀನಿನಾಕಾರ, ಚಂದ್ರ ಅಧಿಪತಿ, ಅಧಿದೇವತೆ ವಿಷ್ಣು, ಅತ್ಯಂತ ಶುಭ, ಚರ, ಹೆಣ್ಣು ಕೋತಿ, ಹೆಣ್ಣು ಕೋತಿ, ಆಮೇಲೆ ಯಾವುದು ಧನಿಷ್ಠ, 4 ನಕ್ಷತ್ರಗಳು ಪುಂಜ, ಮೃದಂಗ, ಮೃದಂಗ, ಕುಜ, ಅಷ್ಟಾವಸು, ಶುಭ, ಚರ, ಹೆಣ್ಣು ಸಿಂಹ, ಹೆಣ್ಣು ಸಿಂಹ. ನೆಕ್ಸ್ಟ್ ಸತಭಿಷನಾ, ಹೌದು ಗುರುಗಳೇ. ಸತಭಿಷ, ಸತ ಅಂದ್ರೆ 100. ಸೊ 100 ನಕ್ಷತ್ರಗಳಿರ್ತಕ್ಕಂಥದ್ದು. ನಗರದಂತೆ ಕಾಣುತ್ತೆ, ನಗರದಂತೆ, ಒಂದು ನಗರದಂತೆ. ಅಧಿಪತಿ ರಾಹು, ವರುಣ ಅಧಿದೇವತೆ, ಶುಭ, ಚರ, ಹೆಣ್ಣು ಕುದುರೆ, ಹೆಣ್ಣು ಕುದುರೆ, ಪೂರ್ವಭಾದ್ರ, 4 ನಕ್ಷತ್ರಗಳ ಪುಂಜ. ಇದೂ ಸಹ ಮುರಿದ ಮಂಚದ ಕಾಲು. ಗುರು ಅಧಿದೇವತೆ, ಕುಬೇರ ಅಶುಭ, ಉಗ್ರ, ಗಂಡು ಸಿಂಹ, ಗಂಡು ಸಿಂಹ. ಉತ್ತರ ಭಾದ್ರ, 4 ನಕ್ಷತ್ರಗಳು, ಮುರಿದ ಮಂಚ. ಅಧಿಪತಿ ಶನಿ ಮಹಾರಾಜ, ಕಾಮಧೇನು, ಕಾಮಧೇನು, ಅತ್ಯಂತ ಶುಭ. ಸ್ಥಿರ ನಕ್ಷತ್ರ, ಹಸು, ರೇವತಿ ನಕ್ಷತ್ರ. 32 ನಕ್ಷತ್ರಗಳ ಪುಂಜ ರೇವತಿ ನಕ್ಷತ್ರ. ಮುತ್ತಿನ ಹಾರ, ಬುಧ ಅಧಿಪತಿ, ಶನಿ ಮಹಾರಾಜ ಅಧಿದೇವತೆ. ಇದು ಅತ್ಯಂತ ಶುಭ. ಇದು ಮೃದು, ಮೃದು. ಇದು ಹೆಣ್ಣು ಆನೆ. ಚಾರ್ಟ್ ರೆಡಿ ಆಯ್ತಾ? ಆಯ್ತು ಗುರುಗಳೇ.
ಚಾರ್ಟ್ ರೆಡಿ ಮಾಡಿದ್ರೆ ಉತ್ತರ ಸಾಲದು, ಆಷಾಢ ತಲೆಗೆ ಬರ್ಬೇಕು. ಹಾ ಉತ್ತರ ಆಷಾಢ ಪ್ರಾಣಿ ಒಂದೇ ನಾನು ಮಿಸ್ ಮಾಡ್ಬಿಟ್ಟಿದ್ದೀನಿ ಗುರುಗಳೇ. ಉತ್ತರಾಷಾಢದ ಗುರುಗಳೇ. ಪ್ರಾಣಿ ಹಸು ಬರಡು. ಗುರುಗಳೇ ನನ್ಗೆ ಚಾರ್ಟ್ ಅಂದ್ರೆ ಅರ್ಥ ಆಗ್ಲಿಲ್ಲ, ನಾನು ಬರೀ ನೀವು ಹೇಳಿದ್ದು ಪದಗಳನ್ನ ಬರ್ಕೊಂಡೆ. ಇವಾಗ ಬೋರ್ಡ್ ಅಲ್ಲಿ ಕಾಣ್ತಲ್ಲ, ನೀವು ಬೋರ್ಡ್ ಕಾಣ್ಲಿಲ್ವಾ ನಿಮಗೆ? ಇಲ್ಲ ಗುರುಗಳೇ. ಹಾ ಹಾ ಯಾವ- ಇಲ್ಲ ಗುರುಗಳೇ, ನಮ್ಗೆ ಇಲ್ಲ, ಇಲ್ಲ. ಕಾಣ್ಲಿಲ್ಲ ಗುರುಗಳೇ, ಬೋರ್ಡ್. ಬೋರ್ಡ್ ಕಾಣ್ಲಿಲ್ವಾ ನಿಮ್ಗೆ? ಇಲ್ಲ 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 ಗುರುಗಳೇ, ಗುರುಗಳೇ, ಕಾಣ್ಲಿಲ್ಲ. ಏನ್ ಹೇಳಿದ್ರು ಅಷ್ಟ್ ಮಾತ್ರ ಕೇಳೋದು ಅಷ್ಟೇ. ಮತ್ತೆ ಹೇಳಕ್ಕಿಲ್ಲ ನೋಡಿ, ನಾನು ಇಷ್ಟೊತ್ತು ನಿಮ್ ಜೊತೆನೆ ಬರ್ದೆ ನಾನು ಇದನ್ನ. ಇಲ್ಲ ಗುರುಗಳೇ, ಅದು ಕಾಣ್ಲೇ ಇಲ್ಲ ಬೋರ್ಡ್. ಚಾರ್ಟ್ ಈ ತರ, ಅಯ್ಯೋ ನಾನು ಶೇರ್ ಮಾಡ್ಲಿಲ್ಲ ಹಂಗಾರೆ. ಇಲ್ಲ ಗುರುಗಳೇ. ನೋಡಿ ನಾನು ನಿಮ್ ಜೊತೆನೆ ಬರ್ಕೊಂಡ್ ಬಂದೆ ಈ ತರ. ಕಾಣ್ತಾ ಇದೆಯಾ ಚಾರ್ಟ್ ಇದು? ಕಾಣ್ತಾ ಇದೆ ಗುರುಗಳೇ, ಹಾಗೆ ಇವಾಗ screen ಕಾಣ್ತಾ shot ಇತ್ತು. ತೋರ್ಸ್ಲಿಲ್ವಾ ನಾನು ನೆನ್ನೆನೆ ಒಂದ್ ಚಾರ್ಟ್ ಹಾಕಿದ್ನಲ್ಲ ಇದನ್ನ? ಇಲ್ಲ ಗುರುಗಳೇ, ಹಾಕಿಲ್ಲ. ನಿನ್ನೆ ಬರೀಲಿಲ್ವಲ್ಲ ಗುರುಗಳೇ. ನೆನ್ನೆ ಅಶ್ವಿನಿ ನೆನ್ನೆ 3 ನಕ್ಷತ್ರ ಇದು ಕುದುರೆ ಕೇತು ಅಶ್ವಿನಿ ದೇವತೆ ಅಂತ ಬರ್ದಿದ್ನಲ್ಲ. ಅದೊಂದೇ ಅದಕ್ಕೆ ಸೊ ಚಾರ್ಟ್ ಈ ತರ ರೆಡಿ ಮಾಡ್ಕೊಳ್ಬೇಕು. ನಕ್ಷತ್ರ, ನಕ್ಷತ್ರ ಸಂಖ್ಯೆ, ಆಕಾರ, ಮತ್ತೆ ಗ್ರಹ, ಅಧಿದೇವತೆ, ಮತ್ತೆ ಗುಣ, ವಿಶೇಷ ಗುಣ, ಪ್ರಾಣಿ, ಇದು ಒಂದು ಚಾರ್ಟ್ ರೆಡಿ ಮಾಡಿ ನಿಮ್ಮ ಹತ್ರ ಪಕ್ಕದಲ್ಲಿ ಇಟ್ಕೊಳ್ಳಿ. ಜೋಬಲ್ಲೋ ಪಕ್ಕದಲ್ಲೇ ಇಟ್ಕೊಳ್ಳಿ. ಅವಾಗ ತೆಗೆದು ನೋಡೋದಕ್ಕೆ, ಕಂಠಪಾಠ ಮಾಡ್ಕೊಳ್ಳೋದಕ್ಕೆ, ಯಾರತ್ತಾದ್ರೂ ಮಾತಾಡಬೇಕಾದ್ರೆ ಅವರನ್ನು ಅಬ್ಸರ್ವ್ ಮಾಡೋದಕ್ಕೆ ಇದನ್ನೆಲ್ಲ ನೀವು ಉಪಯೋಗಿಸಿ. ಮೊದಲು ನೀವೇನ್ ಮಾಡಬೇಕು, ಅಶ್ವಿನಿಯಿಂದ ರೇವತಿವರೆಗೆ ಕಂಠಪಾಠ ಮಾಡಬೇಕು. ಅದು ಲೈನ್ ಅಲ್ಲಿ ಇರಬೇಕು, ಆರ್ಡರ್ ಅಲ್ಲಿ ಇರಬೇಕು, ಡಿಫ್ರೆನ್ಸಿಯೇಷನ್ ಬರಬಾರ್ದು. 27 ತಾನೇ ಹೇಳಿದ್ರೆ ಆಯ್ತು ಅಂತ ಹೇಳಿ ಹಿಂದೆ ಮುಂದೆ ಹೇಳಬಾರ್ದು. ಅಶ್ವಿನಿ ಭರಣಿ ಕೃತಿಕ ಅಂತ ಹೇಳಿ ಹಾಗೇ ಬರಬೇಕು. ಹೊಡೆದು ಹೇಳಿ 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 ತಲೆಯಲ್ಲಿ ಕೂರಿಸ್ಬೇಕು ಚೆನ್ನಾಗಿ. ಅದಾದ್ಮೇಲೆ ನಿಮಗೆ ಅಧಿದೇವತೆಗಳು, ಆಕಾರಗಳು ನಮಗೆ ಬೇಕಾದಷ್ಟು ಕೆಲಸಗಳನ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಆಶ್ಲೇಷ ನಕ್ಷತ್ರ, ಮಕಾ ನಕ್ಷತ್ರ ಪಲ್ಲಕ್ಕಿ ಅಂತ ತೋರಿಸಿದ್ದಾರೆ. ಅವಾಗ ಆಶ್ಲೇಷ ನಕ್ಷತ್ರದವರು ಮನೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಯಾರಾದರೂ ಪಲ್ಲಕ್ಕಿಯನ್ನ ಯೂಸ್ ಮಾಡ್ತಿದ್ದವರು, ಅಂದ್ರೆ ಪಲ್ಲಕ್ಕಿ ಅಂದ್ರೆ ಈಗಿನ ಕಾಲಕ್ಕೆ ಪಲ್ಲಕ್ಕಿ ಅಂದ್ರೆ ಏನು? ಆಗಿನ ಕಾಲಕ್ಕೆ ಪಲ್ಲಕ್ಕಿ ಅಂತಂದ್ರೆ ರಥ, ಒಬ್ಬರನ್ನ ಒತ್ಕೊಂಡು ಹೋಗೋದು, ಸೇವೆ ಮಾಡೋದು, ಸರ್ವಿಸ್ ಮಾಡೋದು, ಗಾಡಿ, 4 ಕಾಲಿನ ಚಕ್ರ, ಅಂದ್ರೆ ಪಲ್ಲಕ್ಕಿ ಚೆನ್ನಾಗಿರುವ ಗಾಡಿ. ಅಥವಾ ಅವರ ವಂಶದಲ್ಲಿ ಯಾರಾದರೂ ಆತರ ಯೂಸ್ ಮಾಡಿರಬಹುದು, ಅಥವಾ ಈ ಚಕ್ರಗಳನ್ನ ಯೂಸ್ ಮಾಡಬಹುದು, ಅಂದ್ರೆ ಗಾಡಿಗಳನ್ನ ಯೂಸ್ ಮಾಡ್ತಾ ಇರಬಹುದು, ಅದರಿಂದ ಸಂಪಾದನೆ ಮಾಡಬಹುದು. ಯಾವುದೂ ಇಲ್ಲಪ್ಪ, ನಮಗೆ ಈ ಒಂದು ನಕ್ಷತ್ರಗಳಲ್ಲಿ ಹುಟ್ಟಿದೀವಿ ನಾವು, ಆ ನಕ್ಷತ್ರವನ್ನು ನಾವು ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅಂದಾಗ ಪಲ್ಲಕ್ಕಿಯ ಒಂದು ಚಿತ್ರಣವನ್ನ ನಿಮ್ಮ ಮೊಬೈಲಲ್ಲಿ ಹಾಕೊಳ್ಳಿ, ನಿಮಗೆ ಮುಂದ್ಗಡೆ ಕಣ್ಣಿಗೆ ಕಾಣುವಂತೆ ಹಾಕೊಳ್ಳಿ, ಆಯ್ತಾ? ಆಮೇಲೆ ಕೇತು ಅಧಿದೇವತೆ ಅಂತ ಹೇಳಿದ್ವಿ. ಸೊ ಕೇತು ಮಹಾರಾಜ, ಅದಕ್ಕೆ ಅಧಿದೇವತೆ ಆಗ್ತಾರೆ. ಆಮೇಲೆ ಗ್ರಹಗಳಿಗೆ ಬರೋಣ, ಗ್ರಹ ರಾಶಿ ಎಲ್ಲ ಆಮೇಲೆ ಬರೋಣ. ಅಧಿದೇವತೆ ಅಂತ ಕೊಟ್ವಿ. ಆಮೇಲೆ ಏನ್ ಕೊಟ್ವಿ? ಪಿತೃದೇವ ಅಂತ ಕೊಟ್ವಿ. ಬೋರ್ಡ್ ಕಾಣ್ತಾ ಇದೆ ಇವಾಗ? ಕಾಣಿಸ್ತಾ ಇದೆ ಸರ್, ಕಾಣಿಸ್ತಾ ಇದೆ. ನೋಡಿ, ಇದು ಪಿತೃದೇವ, ಅಧಿದೇವತೆ, ಎಲ್ಲಿ ಮಕಾ ನಕ್ಷತ್ರ, ಪಿತೃದೇವ ಅಂತ ಕೊಟ್ಟಿದ್ದಾರೆ. ಆಯ್ತಾ? ಸೊ ಇವ್ರ ಮನೆಯಲ್ಲಿ ಚೆನ್ನಾಗಿ ಸುಮ್ಮನೆ ಹಂಗೆ ಅರ್ಥ ಮಾಡ್ಕೊಳ್ಳಿ. ಇವ್ರ ಮನೆಯಲ್ಲಿ ಒಂದು ಪಿತೃ ಕಾರ್ಯ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಅಥವಾ ಬಿಟ್ಬಿಟ್ಟಿರ್ತಾರೆ. ಯಾರಿದ್ದಾರೆ ಇಲ್ಲಿ ಮಕಾ ನಕ್ಷತ್ರದವರು? ಮಕಾ ನಕ್ಷತ್ರ ಸಿಂಹರಾಶಿ. ಯಾರಿಲ್ಲ?
ಮಂಜುನಾಥ್ ಅಂತ ಇದ್ರಲ್ಲಿ ಯಾರು ಮಂಜುನಾಥ್ ಇಲ್ವಾ ಅಲ್ಲಿ? ಮಂಜುನಾಥ್ ಇಲ್ಲ. ಮಕಾ ನಕ್ಷತ್ರದವ್ರು ಯಾರಿಲ್ಲ ಇಲ್ಲಿ. ಅವ್ರು ಯಾರನ್ನೇ ಇದ್ರೆ ಕೇಳಿ ನೋಡಿ. ನಿಮ್ಗೇನಾದ್ರು ಡೌಟ್ ಇದ್ರೆ ಫಸ್ಟ್ ಆಫ್ ಆಲ್ ಹೇಳಿದ್ನ ಹಂಗೆ ಕೇಳ್ಕೊಂಡು ಮನೆಗೆ ಹೋಗೋದಲ್ಲ, ಹುಡುಕ್ಬೇಕು ನೀವು. ಯಾರಿದ್ದಾರೆ, ಅವ್ರು ಹೇಳಿದ್ ನಿಜಾನ ಸುಳ್ಳ, ಬುಳ್ಳೆ ಬಿಡ್ತಿದಾರ ಅಂತೇಳಿ ಹುಡುಕ್ಬೇಕು. ಹೇಳಿದ್ನೆಲ್ಲ ಕೇಳ್ಕೊಂಡು ಹೋಗೋದು. ಸರ್ ಹೇಳ್ತೀನಿ ಸರ್. ನಮ್ಮ ಅಂದ್ರೆ ನಮ್ಮ ಅಣ್ಣ ಸ್ವಂತ ಅಣ್ಣನ್ ಮಗನೇ ಈಗ ಮಕಾ ನಕ್ಷತ್ರ ಹುಟ್ಟಿದಾನೆ. ಅವನ್ಗೆ ಇವಾಗ ಬಂದು 13 ವರ್ಷ. ಆಮೇಲೆ ಅವ್ನು ಹುಟ್ಟಾದ್ಮೇಲೆ ನನ್ ತಮ್ಮನ್ಗೆ ಅದೇ ಸರ್ ಚಿಕ್ಕವನು ನಿಮ್ಮ ಹತ್ರ ಸಾಲ್ವಳಿ ಆಗ್ತಿಲ್ಲ, ಅವನ್ಗೆ ಮದ್ವೆ ಆಯ್ತು. ಬಟ್ ಅವಾಗ ನೀವ್ ಹೇಳಿದ್ರ ಅದೇ ಪಿತೃದೋಷ ಇದೆ ಅಂತ ಹೇಳಿ ಮಾಡ್ಸಿದ್ರ. ಇವಾಗ ಪೂಜೆ ಎಲ್ಲ ಮಾಡ್ಸಿದೀವಿ. ಅವನ್ಗೆ ಮಕ್ಳಾಗಿಲ್ಲ ನನ್ ತಮ್ಮನ್ಗಿನ್ನು. ನಮ್ಮ ಅಣ್ಣನ ದೊಡ್ಡಣ್ಣನ್ ಮಗಂದ್ ಬಂದು ಮಕಾ ನಕ್ಷತ್ರನೇ ಸರ್. ಏನ್ ಯಶೋಧ ಒಬ್ರೇನೆ ಎಲ್ಲಾ ಉತ್ತರ ಕೊಡ್ತಿದಾರೆ, ಬೇರೆ ಯಾರಿಗೂ ಜಾತಕನೇ ಗೊತ್ತಿಲ್ವಾ? ಏನು ಗೊತ್ತಿಲ್ವಾ ಅತ್ಲಾಗೆ? ಯಾರು ಜಾತಕನೇ ನೋಡಿಲ್ವ ಹಂಗಾರೆ? ಸಂಪತ್ ಯಾರು ಜಾತಕ ನೋಡ್ತಿಲ್ಲ ಅಂತ ಆಯ್ತು ಅವಾಗ. ಏನೋ ನಿಮ್ಮನೇಲಿ ಯಾರು ಅಂದ್ರಲ್ಲ ಅದಕ್ಕೆ ಸುಮ್ಮನೆ ಕೂತಿದ್ದು. ಯಾರು ಇಲ್ವಾ ಅಂದ್ರಲ್ಲ ಅದಕ್ಕೆ. ಯಾರು ಇಲ್ವಾ ಮಕಾ ನಕ್ಷತ್ರದವ್ರು ಅಂದ್ರಲ್ಲ ಅದಕ್ಕೆ ಸುಮ್ನೆ ಕೂತಿದೆ. ಯಾರಾದ್ರೂ ಇದ್ರೆ ಇಲ್ಲ ಅಂತ ಇದ್ರೆ ಇದೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಸುಮ್ನೆ ಕುತ್ಕೊಂಡಿದೆ ಅಂದ್ರೆ ಅವಾಗ ಇದ್ದು ಸುಮ್ನೆ ಕುತ್ಕೊಂಡಿದೀರ ಅಂತನಾ? ಎಲ್ಲ ಇರ್ಲಿಲ್ವಲ್ಲ ಅದಕ್ಕೆ ಸುಮ್ನೆ ಇದೆ. ಓಕೆ, ಅದೇ ಹೇಳಿದ್ದು. ಅಟ್ಲೀಸ್ಟ್ ನೀವೆಲ್ಲ ಜಾತಕ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನ ಸ್ಟಡಿ ಮಾಡಿಲ್ಲ ಅಂತ ಆಯ್ತು, ಫೈಲ್ ಮಾಡಿಲ್ಲ. ಫೈಲ್ ಮಾಡ್ದಲ್ಲ ಇದ್ರೆ ನೀವು ಜ್ಯೋತಿಷ್ಯ ಕಲಿಯಕ್ಕಾಗಲ್ಲ. ನೀವು ನೋಡಿರೋ ಜ್ಯೋತಿಷಿಗಳ ಜಾತಕಗಳನ್ನ ಫೈಲ್ ಮಾಡ್ಬೇಕು ನೀವು. ಸರಿ ಗುರುಗಳೇ, ಫೈಲ್ ಮಾಡ್ಬೇಕು. ಅವರು ಹೊಸ ಹೊಸ ಕಥೆಗಳು ಗೊತ್ತಾಗತ್ತೆ ನಿಮಗೆ. ಹೌದೌದು, ಆ ವಿಷಯಗಳನ್ನ ಬರ್ದಿಕೊಬೇಕು. ಒಬ್ಬೊಬ್ರದ್ದು ಒಂದೊಂದರ ಕಥೆ ಇರುತ್ತೆ, ಅದೆಲ್ಲ ನೀವು ಸಿಕ್ಕಲ್ಲ. ಅದಲ್ಲ, ಅದನ್ನ ತೆಗೆದಿಟ್ಕೊಳ್ಬೇಕು. ಇದು ಬಂದು ನಿಮಗೆ ದಾರಿ ತೋರಿಸ್ತಾ ಇರೋದು ಹೀಗಿದೆ ಅಂತ. ಈಗ ನಾನು 2 ಮಾತು ಹೇಳಿದೆ. ಒಂದು ಪಿತೃಶಾಪ ಇರುತ್ತೆ ಅಂತ ಹೇಳಿದೆ, ಒಂದು ಪಿತೃಶಾಪ ಇರಲ್ಲ ಅಂತಾನೆ ಹೇಳಿದೆ. 2 ತರ ಹೇಳ್ತೀಯಲ್ಲಪ್ಪ ನೀನ್, ಏನ್ ಬುದ್ಧಿ ಇದೆ ಅಂತ ನೀನ್ ನನ್ ಕೇಳ್ಬೇಕು. ಒಂದು ಇದೆ ಅಂತ ಹೇಳು ಅಥವಾ ಇಲ್ಲ ಅಂತ ಹೇಳು ಅನ್ಬೇಕು. 2 ಹೇಳಿದ್ರೆ ಅದಕ್ಕೆ ನಾನೇನ್ ಬೇಕು? ನೀವು ಎಲ್ಲರೂ ಹೇಳ್ತೀರಾ. ಇದೆ ಅಂತಾನು ಹೇಳಿದೆ, ಇಲ್ಲ ಅಂತಾನು ಹೇಳಿದೆ. ಇಲ್ಲ ಅವರು ಮಾಡ್ಕೊಳ್ತಾ ಇರ್ತಾರೆ ಅಂತ ಹೇಳಿದೆ, ಇಲ್ಲ ಅವ್ರು ಮಾಡ್ಕೊಳ್ಳೇಬೇಕು. ಏನಾಗತ್ತೆ, ಆ ನಕ್ಷತ್ರದಲ್ಲಿ ಇದು ಯಾವುದು ಪಿತೃಕಾರಕರಾಗಿರ್ತಕ್ಕಂಥ ಗ್ರಹನೋ ಅಥವಾ 6, 8, 12 ಸಂಬಂಧಪಟ್ಟಂತ ಗ್ರಹಣ ಬಂದು ಆ ನಕ್ಷತ್ರದಲ್ಲಿ ಕುತ್ಕೊಂಡ್ಬಿಡ್ತು ಅಂದ್ರೆ ಅದು ಪಿತೃಶಾಪ ಆಗೋಗ್ಬಿಡುತ್ತೆ ಅಷ್ಟೇ. ಬೇರೆ ಗ್ರಹಗಳು ಕೂತ್ಕೊಂಡ್ರೆ ಪಿತೃಶಾಪ ಇರಲ್ಲ ಅಷ್ಟೇ. ಇರುತ್ತೆ ಅಂತ ಹೇಳಿದ್ದು ಅದೇನೆ, ಇಲ್ಲ ಅಂತ ಹೇಳಿದ್ದು ಅದೇನೆ. ಓಕೆ, ಸೊ ಅವಾಗ ನಾವು ಈಗ ಶಾಪ ಪರಿಹಾರ ಮಾಡ್ಕೊಳ್ಬೇಕು. ಅವಾಗ ಯಾವ ನಕ್ಷತ್ರ ಕೊಡೋದು, ಯಾವ ದಿನ ಕೊಡೋದು, ಯಾವ ವಾರ ಕೊಡೋದು ಅನ್ನೋಕ್ಕಿಂತ ಬದಲಾಗಿ ಎಲ್ಲರಿಗೂ ಕಾಮನ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಪಿತೃ ಅಂತೇಳಿ 5ನೇ ಮನೆ, ಸೂರ್ಯನ ಮನೆ, ಕಾಲಪುರುಷನ 5ನೇ ಮನೆ, ಮಕಾ ನಕ್ಷತ್ರ, ಕೇತು, ಹಿಂದಿನ ಕರ್ಮವನ್ನು ಹೇಳುವಂಥದ್ದು. ಮತ್ತೆ ಅದಕ್ಕೆ ಅಧಿದೇವತೆ ಯಾರು? ಪಿತೃದೇವತೆಗಳು. ಆವಾಗ ನೀವು ಪಿತೃಶಾಪ ಪರಿಹಾರ ಮಾಡ್ಕೊಳ್ಳಿ, ತರ್ಪಣ ಕೊಡಿ, ದಾನ ಕೊಡಿ, ನಿಮಗೆ ಏನೇನು ಬರುತ್ತೋ ಆ ಥರ ಮಾಡಿಕೊಡಿ. ಆ ಥರ ಕರೆಕ್ಟಾಗಿ 3 ಮಕಾ ನಕ್ಷತ್ರನ 5 ಮಕಾ ನಕ್ಷತ್ರ ಮಾಡಿ ಕ್ಲಿಯರ್ ಆಗೋಗ್ಬಿಡುತ್ತೆ ಪಿತೃಶಾಪ. ಅರ್ಥವಾಯ್ತಾ ಹೇಳಿದ್ದು? ಇದು ಒಂದೇ ಚಾರ್ಟ್ ಅಲ್ಲಿ ನೀವು ಸುತ್ತೋಡಿದ್ರೆ 1 ತಿಂಗಳು ಪಾಠ ಮಾಡಬೇಕು ಕರೆಕ್ಟಾಗಿ. ಅಷ್ಟು ವಿಷಯಗಳಿದಾವೆ ಅದರಲ್ಲಿ. ನಮಗೆ ಈಗಾಗಲೇ ತಲೆ ಏನಾಗ್ತಾ ಇರುತ್ತೆ ಗೊತ್ತಾ? ನನಗೆ ರಾಶಿ ಬೇಕು, ಲಗ್ನ ಬೇಕು, ರಾಶಿ ಬೇಕು, ಪಿಡಿಕೆನ್ ಹೇಳಬೇಕು. ಇದೆಲ್ಲ ಗೊತ್ತಿದ್ದಲ್ಲ ಅಲ್ವಾ ಕಿತ್ಕೊಂಡು ಏನ್ ಪಿಡಿಕೆನ್ ಹೇಳೋದು? ಇದರಲ್ಲಿ ಬೇಕಾದಷ್ಟು ಪಿಡಿಕೆನ್ಗಳು ಹೇಳ್ಬೋದು. ಅರ್ಥವಾಯ್ತಾ? ಆಮೇಲೆ ಏನ್ ಹೇಳಿದ್ವಿ? ಗಂಡು ಇಲಿ ಅಂತ ಹೇಳಿದ್ವಿ. ನೋಡಿ, ಮಕಾ ನಕ್ಷತ್ರಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ನಾನು ಇವಾಗ. 5 ಗ್ರಹ ನಕ್ಷತ್ರಗಳು ಪಲ್ಲಕ್ಕಿಯಂತೆ ಕಾಣುತ್ತೆ. ಕೇತು ಅದರ ಅಧಿಪತಿ, ಪಿತೃ ಅದರ ಅಧಿದೇವತೆ. ಶುಭ ಕಾರ್ಯಗಳಿಗೆ ಶುಭ. ನೋಡಿ, ಶುಭ ಕಾರ್ಯಗಳಿಗೆ ಅದು ಶುಭ ಗ್ರಹ. ಉಗ್ರ ಅಂದ್ರೆ ಅದು ತುಂಬಾ ಅದರ ರಿಸಲ್ಟ್ ಹೇಗಿರುತ್ತೆ ಅಂದ್ರೆ ಉಗ್ರವಾಗಿರುತ್ತೆ.
ಅಂತ ಕಾರ್ಯಗಳಿಗೆ ಇದನ್ನು ಯೂಸ್ ಮಾಡಬಹುದು. ಗಂಡು ಇಲಿ, ಗಂಡು ಇಲಿ ಅಂದ್ರೆ ಇಲಿ ಏನ್ ಮಾಡುತ್ತೆ ಅದು? ಇಲಿ ಕೆಲಸ ಏನು? ಕೊರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ, ಒಂದು ವಿಷಯವನ್ನ ಸಿಕ್ಬಿಟ್ರೆ ಕೊರ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರ ಮಾತುಗಳು ಹಂಗೆ ಕೊರಿತಾನೆ ಇರ್ತಾರೆ, ಅದ್ ಜಲ್ದಿ ಬಿಟ್ಟು ಹೋಗಲ್ಲ. ಮತ್ತೆ ಏನಾನ ಒಂದು ಸಿಕ್ಬಿಡ್ತು ಅಂದ್ರೆ ಅದನ್ನ ತಲಾ ನೋಡೋವರೆಗೂ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಹೆಂಗ್ ಹೇಳಿದ್ವಿ? ಆ ರೂಪ, ಗಂಡು ಇಲಿಯ ಕೆಲಸ ಹೇಗಿರುತ್ತದೋ, ಅದ್ರ ರೂಪ ಹೇಗಿರುತ್ತೆ, ಹೀಗೇನೆ ಜ್ಯೋತಿಷ್ಯ ಬರೋದು. ನೀವು ಮೇಷ ಋಷಿ ಬಗ್ಗೆ ನಮ್ಮ ಅಣ್ಣನ ಊಟನು ಹಂಗೆ ಮಾಡೋದು ಅವನು. ಸ್ವಲ್ಪನೇ ಇಷ್ಟಿಷ್ಟೇ ತಿಂತಾ ಇರ್ತಾನೆ. ತಗೊಂಡೋಗಿಡೋದು, ಆಮೇಲೆ ತಿನ್ನೋದು, ಕರ್ಕೊಂಡ್ ತಿನ್ನೋದು. ಬುದ್ಧಿನೂ ಹಂಗೆ ಇರುತ್ತೆ. ಯಾರ ಹತ್ರ ಮಾತಾಡ್ಬೇಕಾದ್ರೆ ಹಂಗೆ ಕೆರ್ಕೊಂಡ್ ಹೋಗ್ತಾ ಇರ್ತಾರೆ. ಅವ್ರನ್ನ ಹಂಗೆ ಕೆಳ್ಕೊಂಡ್ಬಿಡ್ತಾರೆ. ಹೌದು ಸರ್. ದಿಸ್ ಇಸ್ ದ ಜ್ಯೋತಿಷ್ಯ. ಸೊ ನೀವೇನ್ ಮಾಡ್ಬೇಕು ಇವಾಗ? ತಲೆಯಲ್ಲಿ ತುಂಬ್ಕೊಬೇಕು ಇದನ್ನ. ಬಿಡಕಿನ ಹೇಳುವಾಗ ಇದನ್ನ ತೆಗೆದು ಆರಾಮಾಗಿ ಹೇಳ್ಬೋದು. ಬರೀ ರಾಶಿ ಅಂತ ಕುತ್ಕೊಂಡ್ಬೇಡಿ. ನೋಡಿ ಎಷ್ಟು ಪಾಯಿಂಟ್ಸ್ಗಳು ಬರುತ್ತೆ ಇದ್ರಲ್ಲಿ. ಇವಾಗ ನಾನು ಬೇರೆ ಒಂದು ನಕ್ಷತ್ರಗಳು ಹೇಳಿದೀವಿ, ಅಶ್ವಿನಿ ನಕ್ಷತ್ರ ಹೇಳಿದ್ವಿ, ಮಕಾ ನಕ್ಷತ್ರ ಹೇಳಿದ್ವಿ. ಇನ್ನು 27 ನಕ್ಷತ್ರಗಳಿಗೆ ಅದರ ದೇವತೆಗಳನ್ನ ನೋಡಿ, ಅಧಿದೇವತೆಗಳನ್ನ ನೋಡಿ, ಪ್ರಾಣಿಗಳನ್ನ ನೋಡಿ ನೀವು ಎಷ್ಟು ಹೇಳೋದು ಪ್ರಿಡಿಕ್ಷನ್. ಮುಂದ್ಗಡೆ ಕುತ್ಕೊಂಡಿದ್ದ ನಿದ್ದೆ ಬಂದ್ಬಿಡೋದು, ಏನ ಇಷ್ಟೊಂದು ಹೇಳ್ತಾನೆ ಇವನು ಅಂತ. ಮತ್ತೆ ಅದಕ್ಕೆ ಪರಿಹಾರನೂ ಅಲ್ಲೇ ಸಿಗುತ್ತೆ, ಸೂತ್ರನೂ ಅಲ್ಲೇ ಸಿಗುತ್ತೆ, ಮೂಲನೂ ಅಲ್ಲೇ ಇರುತ್ತೆ. ಯಾಕಂದ್ರೆ ನಕ್ಷತ್ರನೇ ಮೂಲ ಅಂತ ಹೇಳಿದೀವಿ. ನಕ್ಷತ್ರಗಳು ಗುಂಪಿನ ಮುಖಾಂತರವಾಗಿನೇ ರಾಶಿಯನ್ನ ರಚನೆ ಮಾಡಿರೋದು. ರಾಶಿಯಿಂದ ನಕ್ಷತ್ರ ಮಾಡಲಿಲ್ಲ, ನಕ್ಷತ್ರಗಳ ಗುಂಪಿನನ್ನ ಸೇರಿಸಿ ರಾಶಿಯನ್ನ ಮಾಡಿರೋದು. ಅವಾಗ ಯಾವುದಕ್ಕೆ ಮೊದಲನೇ ಪ್ರಾಧಾನ್ಯತೆ ಕೊಡಬೇಕು ಅಂತ ನಿನ್ನೆಯಿಂದ ಹೇಳ್ತಾ ಇದ್ದೀನಿ, ನಕ್ಷತ್ರಗಳಿಗೆ. ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ.